ಬಿಗ್ ಬಾಸ್ ನಲ್ಲಿ ಯಾರು ಟಾಸ್ ಅರ್ಥನೇ ಮಾಡ್ಕೊಂಡಿಲ್ಲ. ಈ ಸರಿ ಯಾರು ಟಾಸ್ ಚೆನ್ನಾಗಿ ಆಡ್ತಾ ಇಲ್ಲ. ಬಿಗ್ ಬಾಸ್ ಏನು ಒಳ್ಳೆ ಟಾಸ್ ಕೊಟ್ಟಿಲ್ಲ. ಬಾಸ್ ಅಂದ್ಮೇಲೆ ಅವ್ರದೊಂದು ಕೈವಾಡ ಇರುತ್ತೆ, ಯಾರನ್ನ ಗೆಲ್ಲಿಸ್ಕೋಬೇಕು ಅನ್ನೋದು ಒಂದಿರುತ್ತೆ. ನಂತರ ಬಿಗ್ ಬಾಸ್ ಅಲ್ಲಿ ಇವತ್ತರೆಗೂ 1 ಮೀಟರ್ ಒಬ್ಬನು ಹೋಗಕ್ಕಾಗಲ್ಲ. ಸೀರಿಯಲ್ ಅಲ್ಲಿ ನೋಡಕ್ಕಾಗಲ್ಲ. ಸೀರಿಯಲ್ ಅಲ್ಲಿ ಮನೆ ಹಾಳು ಮಾಡೋ ತರ ಕಾಮಿಡಿ ಇರ್ತವೆ. ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಆ ಹಾಡನ್ನ ಡ್ಯಾನ್ಸ್ ಮಾಡ್ತಾರೆ. ಇವಾಗ ನೋಡ್ಕೆ ಬಂದೆ ಜನಕ್ಕೆ ಖುಷಿ ಕೊಡ್ತಾವ್ರೆ. ಅದ್ಭುತವಾದ ಒಂದು ಶಿಸ್ತಿಲ್ಲ. ಇವಾಗ ಗಿಲ್ಲಿ ತರನೇ ಬಟ್ಟೆ ಹಾಕಿ ಆಚೆ ಓಡಾಡಕ್ಕಾಗತ್ತಾ? ಲಕ್ಸುರಿ ಬಟ್ಟೆ ಇದ್ರು ಹಾಕಲ್ಲ. ಇದೆಲ್ಲ ಸೆಂಟಿಮೆಂಟು. ಅಂದ್ರೆ ಜನ ಓಟ್ ಹಾಕ್ತಾರೆ, ನಾವು ಇದ್ದಂಗೆ ಇದ್ ಬಿಡ್ತೀವಿ. ಇದೆಲ್ಲ ಡವ್. ಗಿಲ್ಲಿ ಸೀರಿಯಸ್ ಆಗಿ ಅವ್ನು ಯಾರು ಎಲ್ಲಾರು ಲವ್ ಮಾಡ್ತಾನೆ, ಅವ್ನು ಸಹಜ. ಅದು ಬಾಸ್ ಒಳಗಡೆ ಡವ್ ಆಗ್ತಾರೆ. ಆಚೋಗನ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಅದೆಲ್ಲ ಕ್ಯಾಮ್ರಾ ಒಳಗಡೆ ನಡೆಯೋ ಡವ್ಗಳು. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ 65 ದಿನ ಕಂಪ್ಲೀಟ್ ಮುಗಿಸಿರುವಂಥದ್ದು. ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದಷ್ಟು ಟಫ್ ಟಾಸ್ಕ್ ಅನ್ನು ಕೂಡ ಈಗ ಕೊಡ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಓವರ್ ಆಲ್ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಆರ್ಯವರ್ಧನ್ ಗುರುಜಿ ಅವರು ಕರ್ನಾಟಕ ಟಿವಿ ಒಂದಿಗಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಸೀಸನ್ 12 ಬಗ್ಗೆ ಏನು ಹೇಳ್ತೀರಿ, ಸ್ಪರ್ಧಿಗಳ ಬಗ್ಗೆ? ಇಲ್ಲ, ತುಂಬ ಒಳ್ಳೆ ಕಂಟೆಂಟ್ ಸಿಕ್ಕಿದ್ದಾರೆ ಈ ಸರಿ. ತುಂಬ ಚೆನ್ನಾಗಿರೋ ಪ್ರಕಾಶ್ ಆಗಿರ್ಬೋದು, ಅದೇ ಥರ ವಿಷ್ಣು ಆಗಿರ್ಬೋದು, ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ. ತುಂಬ ಒಳ್ಳೆ ಟೀಮ್ ಎತ್ತಿದ್ದಾರೆ ಈ ಸರಿ. ತುಂಬ ಅದ್ಭುತವಾದ ಟೀಮ್ ಸಿಕ್ಕಿತ್ತು. ತುಂಬ ವೈಬ್ರೇಷನ್ ಈ ಸರಿ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಟೀಮ್ ತಗೊಂಡವ್ರೆ. ಸರ್, ಈಗ ಸೀಸನ್ 12 ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು ಮತ್ತು ಟಾಸ್ಕನ್ನು ಕೂಡ ಚೆನ್ನಾಗಿ ಯಾರು ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ನೀವು ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಸೀಸನ್ 12ಗೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಅಂತ ಹೇಳಿ? ಸರ್, ಬಿಗ್ ಬಾಸ್ನಲ್ಲಿ ಯಾರು ಟಾಸನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಈ ಸರಿ ಯಾರು ಟಾಸ್ ಚೆನ್ನಾಗಿ ಆಡ್ತಾಯಿಲ್ಲ, ಆಡ್ತಾಯಿಲ್ಲ ಟಾಸ್. ಬಿಗ್ ಬಾಸ್ ಏನು ಒಳ್ಳೆ ಟಾಸ್ ಕೊಟ್ಟಿಲ್ಲ. ಅವ್ರಿಗೆಲ್ಲ ರಾತ್ರಿ ನಿಲ್ಲ ಟಾಸ್ ಕೊಡಬೇಕು. ರಾತ್ರಿ ನಿಲ್ಲೋದು ಆವಾಗ ಅವ್ರಿಗೆ ಗೊತ್ತಾಗೋದ ಕಷ್ಟ. ಆವಾಗ ಅದು ಸಂಕಟ ಗೊತ್ತಾಗುತ್ತೆ. ರಾತ್ರೆಲ್ಲ ಗೇಮನ್ನು ಮುಗಿದಿರೋಂಥ ಗೇಮ್ ಕೊಡಬೇಕು, ನಿದ್ದೆನೇ ಕೆಡಿಸ್ಬೇಕು. ಆ ಗೇಮ್ನ ಇವತ್ತರೆಗೂ ಬಿಗ್ ಬಾಸು ಮಾಡಿಲ್ವಲ್ಲ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ, ಬಿಟ್ರೆ ಸಾಕು ಅಪ್ಪ ಅಂತ. ಒಬ್ಬ ಬಿಟ್ಬಿಟ್ಟು ಬಂದು ಸೋಂಬೇರಿ ಥರ ಕೂತ್ಕೊಳ್ತಾನೆ, ಅವ್ನಿಗೂ ಕೂರ್ದಿರೋ ಥರ ಟಾಸೆ ಕೊಡಬೇಕು. ಅಂದರೆ ರಾತ್ರೆಲ್ಲ ನೀವು ನಿಂತಿರಬೇಕು, ರಾತ್ರೆಲ್ಲ ಎದ್ದಿರಬೇಕು, ಈ ಕಾನ್ಸೆಪ್ಟ್ ಕೊಡಬೇಕು. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ. ಬಿಗ್ ಬಾಸ್ ಈ ಸಖತ್ ವೈಬ್ರೇಷನ್ ಈ ಸರಿ ತುಂಬ ಒಳ್ಳೆ. ಬಿಗ್ ಬಾಸ್ ಟಾಸ್ಕ್ ಬಿಟ್ಟು ಬೇರೆದೆಲ್ಲ ಚೆನ್ನಾಗಿದೆ. ಓಕೆ, ನೀವು ಮಾಜಿ ಸ್ಪರ್ಧಿ, ನಿಮಗೆ ಯಾವುದು ತುಂಬ ಟಫ್ ಟಾಸ್ಕ್ ಅಂತೇಳಿ ಯಾವುದಿತ್ತು ನಿಮಗೆ ಅನ್ನುವಂಥದ್ದು ನೀವು ಆಟ ಆಡುವಾಗ ಸಂದರ್ಭದಲ್ಲಿ? ನನಗೆ ಯಾವುದೂ ಇಲ್ಲ. ಬಿಗ್ ಬಾಸಲ್ಲಿ ಲಾಸ್ಟ್ ಫೈನಲ್ ಕೊಟ್ಟಿದ್ರು ನೋಡಿ, ಅದೊಂದು ಟಾಸ್ನ ನನಗೆ ಗೊತ್ತಿಲ್ಲದಿಲ್ಲ. ಎಡದ ಕೈಲಿ ಇಟ್ಕೊಂಡಿದ್ದೆ. ಲಾಸ್ಟ್ ಟಾಸ್ ನಾನೇ ನಂಬರ್ 1 ಎಲ್ಲ ಮ್ಯಾಚನ್ನು ನಾನೇ ಗೆದ್ದಿದ್ದೆ. ಅದು ಎಲ್ಲ ನನಗೆ ಡಿಸ್ಟರ್ಬ್ ಮಾಡ್ತಂತ ಗೊತ್ತಾಯಿತು. ಅಂದರೆ ಬಿಗ್ ಬಾಸ್ ಅಂದಮೇಲೆ ಅವ್ರದ್ದೊಂದು ಕೈವಾಡ ಇರುತ್ತೆ, ಯಾರನ್ನ ಗೆಲ್ಲಿಸ್ಕೋಬೇಕು ಅನ್ನೋದು ಒಂದಿರುತ್ತೆ. ಅದ್ರ ಪ್ರಕಾರ ನಾನು ಎಡದ ಕೈಲಿ ಇಟ್ಕೊಂಡು ನಾನು ಬಿಟ್ಬಿಟ್ಟು ಬಂದೆ. ಸಾಕು ನನಗಿರೋದು ಎಷ್ಟು ಮಾಡಿರು ಅಂತ. ಅದೊಂದು ಕಾಲ ಮೇಲೆ ನಾನು ಬಿಟ್ಬಿಟ್ಟು ಬಂದಿದ್ದೆ. ಅಷ್ಟು ಬಿಟ್ಟರೆ ಇನ್ನು ಯಾವುದು ನನಗೆ ಅನಿಸಿಲ್ಲ. ಅದನ್ನು ಕೂಡ ಬರೀ ಕಾಲ ನಿಂತಿರ್ಬೇಕು. ಇನ್ನೆಲ್ಲ ಟಾಸ್ ನಾನು ಬೊಂಬಾಟ ಮಾಡಿಕೊಟ್ಟಿದ್ದೀನಿ. ನಾನು ನಂತರ ಬಿಗ್ ಬಾಸಲ್ಲಿ ಇವತ್ತರೆಗೂ 1 ಮೀಟರ್ ಒಬ್ಬನು ಹೋಗೋಕ್ಕಾಗಲ್ಲ. ಬರೀ ಮಾತಾಡೋನು ಜಗಳಾಡೋನು ಹೋಗ್ಬೋದು. ಅಡುಗೆ, ಕಾಮಿಡಿ, ಸ್ವಿಮ್ಮಿಂಗ್ ಫುಲ್ಲು, ಎನರ್ಜಿ, ಕೋಪ, ಜಗಳ ಎಲ್ಲ ಇವತ್ತರೆಗೂ 12 ಸೀಸನಲ್ಲಿ ಒಳ್ಳೆ ಆರ್ಯವರ್ಧನ್ ಒಬ್ಬನೇ ಅಂತ ಒಂದು ಪೀಸ್ ನೋಡೋಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ಒಬ್ಬ ಅಷ್ಟಲಾಜರಾಗಿ ನಮ್ಮತ್ವವನ್ನು ಬಿಟ್ಟು ಗುರುಜಿ ಸ್ಥಾನನ ಅದನ್ನೆಲ್ಲ ಮೀರಿ ಅವ್ರ ಹತ್ರ ಕಾಮಿಡಿಯಾಗಿ ಮಾಡ್ಬೇಕಲ್ಲ. ಆಮೇಲೆ ಅಲ್ಲೆಲ್ಲರೂ ಅಂತ ಒಂದೇ ಕ್ಯಾಟಗರಿ ತಂದಿರಲ್ಲ. ಅಲ್ಲಿ ಸಣ್ಣ ಜನನ ದೊಡ್ಡವರು ಚೆನ್ನಾಗಿ ಮಾತಾಡ್ಸಿದ್ರೆ ನಾವು ಹೈಲೈಟ್ ಆಗ್ತೀವಿ ಅಂತಾರೆ. ಈ ಥರದ್ದೆಲ್ಲ ಇರುತ್ತೆ. ಸಂಪಾದನೆಯಲ್ಲಿ ಏರುಪೇರು ಇರುತ್ತೆ, ಎಷ್ಟರಲ್ಲಿ ಏರುಪೇರು ಇರುತ್ತೆ, ಏನು ಗೊತ್ತಿಲ್ಲದವ್ರು ಹಾಕಿರ್ತಾರೆ. ಎಲ್ಲರಿಗೂ ಗೊತ್ತಿರೋದೇ ಅಂದರೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಜಗಳ ಮಾಡಬೇಕು, ಅವೆಲ್ಲ ವೈರೇಟ್ ಫೇಮಸ್ ಆಗ್ತೀವಿ ಅಂತ ತಿಳ್ಕೊತಾರೆ. ನಾನು ಅವತ್ತರೆಗೂ ಬಿಗ್ ಬಾಸೇ ನೋಡಿಲ್ಲ. ನಾನು ಈ ಸರಿಲೇ ಬಿಗ್ ಬಾಸ್ ನೋಡ್ತಾ ಇರೋದು. ಈಗಲೂ ಮನೇಲಿ ನೋಡ್ಕೊಂಡೇ ಬಂದೆ. ನನ್ನ ಮಗಳಿಗೆ ಹೇಳಿದೆ, ಮಗಳೇ ಬಿಗ್ ಬಾಸ್ ನೋಡು ಅಂತ. ನನಗೆ ಇಷ್ಟು ದಿವಸ ಗೊತ್ತಿಲ್ಲ ಬಿಗ್ ಬಾಸನ್ನ ಜನ ಬಿಗ್ ಬಾಸ್ ನೋಡಬೇಕು. ನಾನು ಇಷ್ಟು ದಿವಸ ಬೇಡ ಅಂತಿದ್ದೆ. ನನಗೆ ಯಾಕೆ ಬಿಗ್ ಬಾಸ್ ನೋಡಬೇಕು ಅಂತ ನಾನು ಹೇಳ್ತೀನಿ. ನಾನು ಮುಂಚೆ ನಾನೇ ನೋಡಬೇಡಿ ಅಂತ ಹೇಳುವೆ. ಅಲ್ಲಿ ಬಿಗ್ ಬಾಸಲ್ಲಿ ಸುದೀಪ್ ಅವರು ನಿರೂಪಣೆ ಮಾಡೋಂಥ ಕೆಲಸ ಆಗಿರ್ಬೋದು, ಮತ್ತು ಅಲ್ಲಿ ಒಬ್ಬೊಬ್ಬರನ್ನ ಎತ್ಕಟ್ತಾರೆ. ಅಂದರೆ ಹೇಗಪ್ಪ ಅಂದರೆ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ, ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಈ ಥರ ಹೇಳ್ತಾರೆ. ಇದನ್ನೆಲ್ಲ ಒಗಟನ್ನು ಬೇರೆ ಸಿನಿಮಾದೆಲ್ಲ ನೀವು ನೋಡೋಕ್ಕಾಗಲ್ಲ, ಸೀರಿಯಲಲ್ಲಿ ನೋಡೋಕ್ಕಾಗಲ್ಲ. ಸೀರಿಯಲಲ್ಲಿ ಮನೆ ಹಾಳು ಮಾಡೋ ಥರ ಕಾಮಿಡಿ ಇರ್ತವೆ. ಇಲ್ಲಂಗಲ್ಲ ಅವ್ನು ಇದ್ದಂಗ್ಲೇ ಅವನ ಮೇಲೆ ಚಾಡಿ ಹೇಳೋದು, ಅವನ್ನ ನೆಗೆಟಿವ್ ಮಾಡೋದು, ಈ ಥರದೆಲ್ಲ ತುಂಬ ಸಾಕಷ್ಟು ವಿಷಯಗಳಿರ್ತವೆ. ಇದು ತುಂಬ ದೊಡ್ಡ ಸಬ್ಜೆಕ್ಟ್. ಈ ಜನಗಳ ಜೊತೆ ಬದುಕಬೇಕಾದ್ರೆ ಈ ಥರದೊಂದು ಸಬ್ಜೆಕ್ಟ್ ಬೇಕು. ತುಂಬ ಹಲವಾರು ಜನ VIP ಇರ್ತಾರೆ. ಇವಾಗ ನಾನೇ ಇಷ್ಟು ದೊಡ್ಡ ವ್ಯಕ್ತಿ ಆಗಿರ್ತೀನಿ, ಇಷ್ಟು ಜನ ಸುಮ್ಮನೆ ನಾವು ಒಂದು 10 ಜನ ಗ್ರೂಪ್ ಆಗಿದ್ರೆ ರಾತ್ರಿಯೆಲ್ಲ ಮೀಟಿಂಗ್ ಇರ್ತೀವಿ. ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಅವನೇನಂದ, ನನ್ನ ಬಗ್ಗೆ ಕೇಳಿದ್ನಾ, ನನ್ನ ಬಗ್ಗೆ ಹೇಳಿದ್ನಾ, ಊಟ ಆದಮೇಲೆ ಏನು ಮಾತಾಡಿದ್ರಿ, ಏನಾಯ್ತು ವ್ಯವಹಾರ, ಹಿಂಗನ್ನ, ಅವಳೆ ಬಂದಿಲ್ಲ, ಅವಳೇನಂದ್ಲು, ಅವಳು ಓದ್ಲಾ, ಅವಳು ಸರಿ ಇಲ್ಲ, ಅವಳ ಹತ್ರ ಹುಷಾರಾಗಿರ್ಬೇಕು ಅಂತ ನಮಗೆ ಹಾಕಿ ಕೊಡೋದು. ಅಲ್ಲಬಿಟ್ಟು ಅವಳಿಗೆ ನಮ್ಮ ಬಗ್ಗೆ ಹಾಕಿ ಕೊಟ್ಬಿಡೋದು. ಈ ಥರದೊಂದು ಕಥೆಗಳು ಭಾಳ ಈ ಪ್ರಪಂಚದಲ್ಲಿ ನಡೀತವೆ. ಇದನ್ನು ಬಿಗ್ ಬಾಸ್ ಮೇಲೆ ಜನಗಳು ಇದನ್ನು ಬಿಗ್ ಬಾಸ್ನ ದಯವಿಟ್ಟು ಹೇಳ್ತೀನಿ ಕೇಳಿ,
ಒಂಥರ ಸ್ಕೂಲ್ ಥರ ಮಕ್ಕಳೆಲ್ಲ ನೋಡಲೇಬೇಕು. ಸ್ಕೂಲ್ಗೆ ಹೇಗೆ ಮಕ್ಕಳನ್ನ ಹೋಗ್ತೀವೋ ಆ ಥರ ಬಿಗ್ ಬಾಸ್ ಗೇಮ್ ಬಿಟ್ಬಿಡಿ ಸರ್. ಅಲ್ಲಿ ವಾರೆಲ್ಲ ನಡೆದಿರೋದನ್ನು ಕಿಚ್ಚನ ಜೊತೆ ಬಂದಾಗ ಇದನ್ನು ಬಗೆಹರಿಸ್ತಾರೆ ಗೊತ್ತಾ. ನಾನು ಬಿಗ್ ಬಾಸ್ ಒಳಗಡೆ ಹೋದಲ್ಲೂ ಬಿಗ್ ಬಾಸ್ ಅರ್ಥ ಮಾಡ್ಕೊಳಲ್ಲ, ಕಿಚ್ಚನ ಪಂಚಾಯತಿ ನಾನು ಅವಾಗಲೂ ಅರ್ಥ ಮಾಡ್ಕೊಳಲ್ಲ. ಈಗ ಬಿಗ್ ಬಾಸ್ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ಪ್ರಾಮಿಸ್. ಅಂದ್ರೆ ನೀವು ಒಳಗಡೆ ಆಟ ಆಡ್ತಾ ಇರ್ಬೇಕಾದ್ರೆ ನಿಮಗೆ ಅಷ್ಟು ಅರ್ಥ ಆಗಿರ್ಲಿಲ್ಲ, ಈಗ ಅರ್ಥ ಆಗ್ತಿದೆ ಅಂತ. ಅರ್ಥ ಆಗ್ತೈತೆ. ಬಿಗ್ ಬಾಸ್ ಮನೆ ಒಳಗಡೆ ಹೆಂಗೆ ಗೊತ್ತಾ, ನನ್ನ ಕರೆದವ್ರು ಎಷ್ಟಿದ್ದಾರೆ, ಇರಬೇಕು, ನಾನು ಸುಮ್ಮನೆ ಇರಬೇಕು, ಕೆಣಕ್ ಬಿಡುವೆ. ಸುಮ್ಮನಿದ್ದಲ್ಲೂ ಕೆಣಕ್ಬೋದು ಬಿಗ್ ಬಾಸ್ ಮನೇಲಿ, ಅದೇನು ದೊಡ್ಡ ವಿಷಯ ಅಲ್ಲ. ಕೆಣಕ್ಬೋದು, ಒಂದು ಪ್ರೋಗ್ರಾಮ್ ಮಾಡ್ಬೋದು. ಅದ್ಭುತವಾದ ಒಂದು ಬಿಗ್ ಬಾಸ್ ಇದೆಯಲ್ಲ ಸರ್, ಅದರಂಥ ಸುಂದರವಾದ ಜಗತ್ತು ಇನ್ನೊಂದು ನೋಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ನಿಜವಾಗ್ಲೂ ಒಂದು ಸರಿ ಬಿಗ್ ಬಾಸ್ ಮನೆಗೆ ಎಲ್ಲರೂ ಹೋಗಬೇಕು. ಅದು ಆಪ್ಷನ್ ಸಿಗಬೇಕು, ಅದು ಒಳ್ಳೆಯವ್ರಿಗೂ ಸಿಗಬೇಕು, ಕೆಟ್ಟವ್ರಿಗೂ ಸಿಗಬೇಕು. ನಾನು ಹೇಳೋದಲ್ಲ, ತುಂಬ ನನಗೆ ತುಂಬ ಟೈಮ್ ತಗೊಂತು. ನಾನು ಬಿಗ್ ಬಾಸ್ ಮನೆಯಿಂದ ಬಂದಾಗ ನಾನು ಬಿಗ್ ಬಾಸ್ ಬಗ್ಗೆ ಕೋಪಕ್ಕೆ ಮಾತಾಡ್ಬಿಡುವೆ, ಸುದೀಪ್ ಅವ್ರ ಮೇಲೆ ಕೋಪ ಮಾತಾಡ್ಬಿಡುವೆ. ಅಂದರೆ ಈಗೋ ತನದಿಂದ ಮಾತಾಡುವೆ. ನನ್ನಲ್ಲಿ ಈಗೋ ಇತ್ತು, ನನಗೆ ಮೋಸ ಮಾಡಿಬಿಟ್ರು ಇವರೆಲ್ಲ ಸೇರ್ಕೊಂಡು, ಅನ್ಯಾಯ ಮಾಡಿಬಿಟ್ರು ಅನ್ನೋ ಕೋಪಕ್ಕಾಗೆ ಬಿಗ್ ಬಾಸ್ನ ಬೈಬಿಡು, ಸುದೀಪ್ ಅವ್ರನ್ನ ಬೈದ್ಬಿಡುವೆ ನಾನು. ಇದು ನಾನು ತಪ್ಪು ಮಾಡಿದೆ ಅಂತ ನನಗೆ ಅನಿಸೈತಿ. ನೂರಕ್ಕೂ ನಾನು ತಪ್ಪು ಮಾಡಿದ್ದೀನಿ. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಗೆಲುವು. ಅದರೊಳಗಡೆ 4-5 ವಾರ ಇದ್ಬಿಟ್ರೆ ಒಂದು ದೊಡ್ಡ ಸಕ್ಸಸ್ಸು. ಇವಾಗ ಎಷ್ಟು ವಾರ, 7 ವಾರ ತನಕ ಇರ್ತಾರೆ. ಒಬ್ಬ ಅವ್ನು ಬಂದಮೇಲೆ ಯಾರು ಅಂತ ಗೊತ್ತಿರಕ್ಕಲ್ಲ. ಇಷ್ಟು ವರ್ಷ ನಾವು ಬಿಗ್ ಬಾಸ್ ಆದರೂ ನಾವು ಇದ್ದೀವಿ. ನಾನು ಗೋವಾಗೆ ಹೋಗಿದ್ದೀನಿ, ಅವ್ರಿಗೆ ಹಿಂದಿ ಬರುತ್ತೆ. ಆಮೇಲೆ ಆರ್ಯವರ್ಧನ್ ಸಕ್ಕದ ಆ್ಯಕ್ಟಿಂಗ್ ಮಾಡ್ತೇನೆ ಅಂತಾರೆ. ಈ ಥರ ವೈರಲ್ ಆಗೈತೆ. ಅಂದರೆ ನಿಜವಲ್ಲ ನಾನೆಲ್ಲ ತಪ್ಪು ಮಾಡಿದೆ ಅನ್ಸುತ್ತೆ. ಬಿಗ್ ಬಾಸ್ನ ಅವಾಗ ಬೈದು, ಸುದೀಪ್ ಅವ್ರನ್ನ ಬೈದು ಅಷ್ಟು ಮಾಡಬಾರ್ದಾಗಿತ್ತು. ನನ್ನ ಕೋಪನ ಹೇಗೆ ತೋರಿಸ್ಕೋಬಾರ್ದಾಗಿತ್ತು. ಇದು ದೊಡ್ಡ ತಪ್ಪು. ಈಗೇನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರೆ ಆರ್ಯವರ್ಧನ್ ಗುರೂಜಿ ಅವರು ರೆಡಿ ಇದ್ದಾರಾ ಬಿಗ್ ಬಾಸಿಗೆ ಹೋಗ್ಲಿಕ್ಕೆ? ಯಾವಾಗಲೂ ಹೋಗ್ತೀನಿ ಸರ್. ಅದೊಂದು ಬಿಗ್ ಬಾಸ್ನ ನಾನು 148 ದಿವಸ ಇದ್ದೀನಿ. ಒಂದು ದಿವಸ 2 ದಿವಸ ಅಲ್ಲ, 148 ದಿವಸ ಇದ್ದೀನಿ. ಫೈನಲ್ಲು ಸೇರಿಸಿ 150 ದಿವಸ. ನಮ್ಮನ್ನು ಅಲ್ಲಿ 2 ದಿವಸ ಅಲ್ಲೇ ಇಟ್ಕೊಂಡ್ರಲ್ಲ, ಹಾಗಾಗಿ 150 ದಿವಸ ನಮ್ಮಲ್ಲೇ ನಾವಿಲ್ಲ. ನಮ್ಮ ಮನೇಲೆ ನಾವು 150 ದಿವಸ ಇರೋಲ್ಲ ಸರ್. ವರ್ಷದಲ್ಲಿ ನಾನು 5 ವರ್ಷ 6 ವರ್ಷನೇ ಬೇಕು ಆ ಟೈಮಿಂಗ್ಸನ್ನ ನಮ್ಮಲ್ಲಿ 150 ದಿವಸ ಕಳೆಯೋಕ್ಕೆ. ಅಮ್ಮಮ್ಮ ಅಂದ್ರೆ ಏನು ಸರ್, ರಾತ್ರಿ 12 ಗಂಟೆ 10 ಗಂಟೆಗೆ ಹೋಗ್ತೀವಿ, 5ವರೆಗೆ ಎದ್ದೇಳ್ತೀವಿ. ಅದಕ್ಕೆ ಮೇಲೆ ನಮ್ಮ ಮನೇಲಿ ಇರೋಲ್ಲ. ಅದಕ್ಕೆ ಮೇಲೆ ಇರೋಲ್ಲ. ಒಂದು ದಿವಸದಲ್ಲಿ ಆ 1/4 ಅವರ್ಸೇ ಅರ್ಧ ಅವರ್ಸೇ ಇರ್ತೀವಿ. 6 ಅವರ್ 8 ಅವರ್ಸ್ ನಮ್ಮ ಮನೇಲಿ ಟೈಮ್ ಕೊಡ್ತೀವಿ. ಅದು ಮಲಗಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ಜೀವಂತವಾಗಿ ಮನೆಯೆಲ್ಲ ಅನ್ಬಾಕ್ಸಿಗೆ ಹೋಗಿರಕ್ಕಲ್ಲ, ಸ್ಲೀಪಿಂಗೋಸ್ಕರ ಹೋಗಿದ್ವಿ. ಬಿಗ್ ಬಾಸ್ ನಮಗೆ ಎಲ್ಲ ನೇಮ್ ಫೇಮ್ ಎಲ್ಲ ಕೊಟ್ಟಿದ್ದೆ, ದುಡ್ಡು ಕೊಟ್ಟಿದ್ದೆ, ನೇಮ್ ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದ್ದೆ. ಆದರೆ ಅಷ್ಟು ಬಿಗ್ ಬಾಸ್ ಬರೋಕ್ಕೂ ನಾವು ಕಷ್ಟಪಟ್ಟಿದ್ವಿ. ಬಿಗ್ ಬಾಸ್ನ ಸ್ಟಾರ್ಟಿಂಗಿಂದ ಕರೀತೀವಿ. ನಿಜವಾಗ್ಲೂ ಕೂಡ ನಾನು ನನ್ನ ಮಗಳಿಗೆ ಇವತ್ತು ಸರ್ ದೇವರಾಣಗಳು ಹೇಳ್ತೀನಿ, ಇಲ್ಲರಿ ನವಗ್ರಹಗಳಿದೆ, ನಾನು ತುಂಬ ಆರಾಧಿಸ್ತೀನಿ ಹೃದಯಪೂರ್ವಕ. ನನ್ನ ಹೆಂಡತಿ ಬಿಗ್ ಬಾಸ್ ನೋಡೋಕೆ ಅಂದರೆ ಅವಳು ಓದಬೇಕು ಅನ್ನೋಳು. ಇಲ್ಲ ಮಗಳೇ, ನೀನು ಬಿಗ್ ಬಾಸ್ ನೋಡಬೇಕು. ಯಾಕಂದರೆ ನಾಳೆ ಅವಳೊಬ್ಬಳು ಒಂದು ದಿವಸ ದೊಡ್ಡ ವ್ಯಕ್ತಿ ಆದಾಗಲೂ ಕೂಡ ಬಿಗ್ ಬಾಸ್ ಮನೆ ಒಂಥರ ಇದು ವರ್ಷಕ್ಕೊಂದು ಸರಿ ಹಬ್ಬದ ಥರ ಸರ್. ಯಾವ್ಯಾವ ಭಾಷೆಯಲ್ಲಿ ಬರ್ತಾಯಿದ್ವಿ, 12 ಭಾಷೆಯಲ್ಲಿ ಬರ್ತಾಯಿದೆ. ಹಬ್ಬದ ಥರ. ನನಗೆ ಗೊತ್ತಿಲ್ಲದಲ್ಲೇ ಬೈದೆ. ನಂಗೆ ಟೈಮ್ ಲೇಟ್ ಆಯಿತು, ನಂಗೆ ಅರ್ಥ ಮಾಡ್ಕೊಳಕ್ಕೆ ತುಂಬ ಟೈಮ್ ಆಯಿತು. ಆದರೆ ಇವತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ದಿರೋದು ಇಂಡಿಯನ್ ಟೀಮ್ಗೆ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯಿತು. ಹಾಗೆ ನಂಗೆ ಟೈಮ್ ತಗೊಂತು ನಿಜವಾಗ್ಲೂ ಅರ್ಥ ಆಗೋಕ್ಕೆ. ಆದರೂ ಇವತ್ತು ಹೇಳ್ತಿದ್ದೀನಿ, ಬಿಗ್ ಬಾಸನ್ನ ಮಿಸ್ ಮಾಡ್ದೆಲ್ಲ ನೋಡಬೇಕು. ಅದೊಂದು ಒಳ್ಳೆ ಕಾರ್ಯಕ್ರಮ. ಏಕೆಂದರೆ ಸಣ್ಣ ಮಕ್ಕಳು, ದೊಡ್ಡವರು, ನೇಮ್ ಇರೋರು, ನೇಮ್ ಇಲ್ದಿರೋರು, ಹೆಸರಿರೋರು ಎಲ್ಲರನ್ನೂ ಕಳಿಸ್ಕೊಡ್ತಾರೆ. ಅಲ್ಲಿ ಬಿಗ್ ಬಾಸ್ ಮನೇಲಿ ನಿಮ್ಮಿಷ್ಟ ನೀವು ಇರೋದು. ನೀವು ಹೇಗೆ ಬೇಕಾದ್ರೂ ಇರ್ಬೋದು, ಜಗಳ ಮಾಡ್ಕೊಂಡವ್ರು ಇರ್ಬೋದು, ಉಪವಾಸನಾರು ಇರ್ಬೋದು, ಇಲ್ಲ ನೀವು ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮಿಷ್ಟ. ನಾನು ಕ್ಯಾಪ್ಟನ್ ಕ್ಲಾಸ್ ಓದ್ಬೇಕಾದ್ರೆ ನಿದ್ದೆ ಮಾಡಿದ್ದೆ. ಈ ಥರ ಅವನಾರ ಮಾಡೋಕ್ಕಾಗತ್ತಾ? ಕ್ಯಾಪ್ಟನ್ಸ್ ಕ್ಲಾಸ್ ಓದ್ತಿರ್ತಾನೆ ಅವನು. ಯಾರು ಅವನು ಕಾಮಿಡಿ ಮಾಡೋವಂಥ ನಾವು ಬಿದ್ದವನು ಆ ಟೈಮಲ್ಲಿ. ಅವ್ರ ಹೆಸರು ಮರ್ತಿದ್ದೀನಿ ನಾನು 100%. ಭಾಳ ವಿಶೇಷವಾಗಿ ನಾನು ಕ್ಯಾಪ್ಟನ್ ಟೆಸ್ಟ್ ಓದ್ಬೇಕಾದ್ರೆ ನಿದ್ದೆ ಹೋಗ್ಬಿಟ್ಟಿದ್ದೆ. ಎದ್ದೇಳು ಮಂಜುನಾಥ ಅಂತ. ಇದುವರೆಗೂ ಬಿಗ್ ಬಾಸ್ ಮೇಲೆ ಥರ ನಡೆದಿಲ್ಲ. ಭಾಳ ಮಿರಾಕಲ್, ಭಾಳ ದೊಡ್ಡ ಮಿರಾಕಲ್. ಬಿಗ್ ಬಾಸು ಇದ್ದಿದ್ದಂಗೂ ತೋರಿಸುತ್ತೆ ನೀವು ಹೆಂಗಿದ್ದೀರ ಅನ್ನೋದು ಇರ್ಬೋದು. ನಾಟಕ ಮಾಡ್ಕೊಂಡು ಇರ್ತಾರೆ, ಓಪನ್ ಅಪ್. ನಾವಿರೋ ಸೀಸನಲ್ಲಿ ಅಂತ ಸರ್ ಸಖತ್ ಎಂಜಾಯ್ ಮಾಡಿದ್ದು. ನಾವು ಇನ್ನೂ ಕಮ್ಮಿ ಎಂಜಾಯ್ ಮಾಡಿದ್ದು ಇವಾಗ ಅನ್ನಿಸ್ತಾ ಇದೆ. ಇನ್ನೂ ಅತಿ ಹೆಚ್ಚು ಎಂಜಾಯ್ ಮಾಡ್ಬೋದಾಯಿತು ನನಗೆ. ಹಂಗಾಗಿ ಈ ಸರಿ ಒಳ್ಳೆ ಟೀಮ್ ಎತ್ಕೋಗಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೇಮು ಫೇಮು ಹಣ ಕೊಡ್ತು ಅನ್ನುವಂಥದ್ದನ್ನು ಹೇಳಿದ್ದು ಒಂದಷ್ಟು ಸಂಭಾವನೆ. ಆದರೆ ಬಿಗ್ ಬಾಸ್ ಆಟ ಆಡಿದ ನಂತರದಲ್ಲಿ ಬಂದಂಥ ಸ್ಪರ್ಧಿಗಳು ಬಿಗ್ ಬಾಸಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಏನು ಹೇಳ್ತೀರಿ ಅದಕ್ಕೆ? ಬಿಗ್ ಬಾಸ್ಗೆ ಗೌರವ ಕೊಡಬೇಕು. ಅದೊಂದು ನಾನು ಕೊಡನಲ್ಲ ಅಂತ ನಂಗೆ ಅನ್ನಿಸ್ತದೆ ಸ್ಟಾರ್ಟಿಂಗ್. ನಿಜವಲ್ಲ ಅದೊಂದು ತಪ್ಪು ಮಾಡಿದ್ದೀನಿ. ನನಗೀಗ ಪ್ರಕಾಶರು 2ನೇ ರೌಂಡ್ ಕರೆದಾಗಲೂ ನನಗೆ ಹೇಳಿದರು, ಸರ್ ನನಗೆ ಗೊತ್ತಿರೋದು ಹೇಳಿದೆ ಅಂತ. ಆದರೆ ಅದಿಲ್ಲೋ ಆ ಥರ ಎಲ್ಲ ನನಗೆ ಗೊತ್ತಿಲ್ದಲ್ಲೋ ಸರ್ ಏನಾಗುತ್ತೆ, ನಾವು ರಾಜ್ಕುಮಾರ್ ನೋಡ್ಕೊಂಡು ತುಂಬ ಕಲಿಬೋದು. ರಾಜ್ಕುಮಾರ್ ಅವ್ರನ್ನ ತುಂಬ ನೋಡಿ ಕಲಿಬೋದು. ರಾಜ್ಕುಮಾರ್ ಅಷ್ಟು ಸ್ಟೈಲಾಗಿ ಯಾರು ಇರ್ಗಾಕಾಗ್ತಾನಲ್ಲ.
ಆ ಸ್ಟೇಜ್ ಮೇಲೆ ಬಂದರೆ ಅವ್ರು ಏನು ಯಾವ ಥರ ರಾಜನ ಕಳೆ ಇಂಥ ಪಾತ್ರ ಮಾಡಿಲ್ಲ ಅನ್ನಲ್ಲ, ಇಂಥ ಸ್ಟೈಲ್ ಮಾಡಿಲ್ಲ ಅನ್ನಲ್ಲ. ಆದರೆ ರಿಯಲ್ಲಾಗಿ ಒಬ್ಬ ಬಡವನು ಕೂಡ ಅವ್ರನ್ನ ಫಾಲೋ ಮಾಡೋ ಥರ ಬದುಕೋರು. ಅವ್ರು ಅಷ್ಟು ಶ್ರೀಮಂತರಾದರು, ಬಡವನ ಥರನೂ ಇರೋರು. ಹಾಗಾಗಿ ತುಂಬ ಹೆಸ್ರು ಮಾಡಿದ ಮೇಲೆ ಹೆಸ್ರು ಹೆಂಗೆ ಉಳಿಸ್ಕೋಬೇಕಂತ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಅವ್ರನ್ನ MGRನ ಇವರೆಲ್ಲ ತುಂಬ ಲಾಟ್ ಆಫ್ ಮನುಷ್ಯನ ಲೈಫಲ್ಲಿ ಬೇಕಾಗ್ತಾರೆ. ಯಾಕಂದರೆ ಭಾಳ ಬಡತನ ಇರೋ ಟೈಮಲ್ಲೆಲ್ಲ ಅವ್ರು ಹುಟ್ಟಿದವ್ರು ಅಂತಾರೆ. ನಮ್ಮ ದೇಶದಲ್ಲೇ ಬಡತನ ಇದ್ದಾರೆ ಟೈಮಲ್ಲಿ ಹುಡ್ತಂಥವ್ರು, ದೇಶನ ಶ್ರೀಮಂತಿಕೆ ತಗೊಂಡು ಹೋದವ್ರು ಇವರೆಲ್ಲರೂ. ಭಾಳ ವಿಶೇಷವಾಗಿ ಅದ್ಭುತ. ನನಗೆ ಈ ಸರಿ ಬಿಗ್ ಬಾಸ್ ತುಂಬ ಇಷ್ಟ ಆಗಿತ್ತು. ತುಂಬ ಚೆನ್ನಾಗಿರೋ ಕಂಟೆಂಟ್. ಯಾರು ಸರ್ ತುಂಬ ನಿಮಗೆ ಇಷ್ಟ ಆದಂತಹ ಸ್ಪರ್ಧಿಗಳು ಯಾರು ಈ ಸೀಸನ್ 12ಅಲ್ಲಿ ನಿಮಗೆ ಇಷ್ಟ ಆಗುವಂಥವ್ರು ಯಾರು ಅಂತ? ನನಗೆ ಆ ಹೋರಾಟಗಾರ ಒಬ್ಬರು ಲೇಡೀಸ್ ಇದ್ದಾರಲ್ಲ, ಅಶ್ವಿನಿ ಗೌಡ, ನಿಜವಾಗ್ಲೂ ಒಳ್ಳೆ ಕಂಟೆಂಟ್ಸ್ ಅವರು. ಜನ ತಪ್ಪು ತಿಳ್ಕೊಂಡವ್ರೆ. ಯಾಕೆ ಅಂತ? ಜನ ಏನಾಗುತ್ತೆ ಗೊತ್ತಾ ಸರ್, ದುಡ್ಡಿಲ್ದವನು ಗೆಲ್ಲಿಸ್ಬೇಕು ಸರ್. ಗಿಲ್ಲಿನೇ ದುಡ್ಡು ಸರ್. ಮಾಧ್ಯಮಕ್ಕೆ ಬಂದವರು 25 ವರ್ಷ ಆಗಿರ್ಬೋದು, 20 ವರ್ಷ ಇರ್ಬೋದು. ಅಲ್ಲಿಗೆ ಅವ್ರಿಗಿರೋ ಹೆಸ್ರು ಯಾರಿಗಾರು ಬಡವ್ರಿಗಿದೆಯಾ ಸರ್? ಹೆಸ್ರೇ ದೊಡ್ಡ ಶ್ರೀಮಂತರು. ಯಾವ ಚಾನಲ್ಗಳು ಮಾಡಿಲ್ಲ. ಜನ ಏನಾಯ್ತು ಗೊತ್ತಾ ಸರ್, ಬಡವ್ರು ಅಂತ ಹೇಳ್ಬಿಡ್ತಾರೆ. ಗಿಲ್ಲಿಗೆ ಜಮೀನು ಇಲ್ವಾ, ಕಾರ್ ಇಲ್ವಾ? ಒಂದೊಂದು ವೇದಿಕೆಗೆ ಹೋದರೂ ಕೂಡ ಒಂದೊಂದು ಪ್ರೋಗ್ರಾಮ್ಗೋರು ಎಷ್ಟು ದುಡಿಸ್ಕೊಬರ್ತಾರೆ. ಫ್ರೀ ಹೋಯ್ತಾರ ಸರ್? ಜನ ಅವಮ್ಮ ಸರ್ ಅಷ್ಟಿದೆ ಇಷ್ಟಿದೆ ಅಂತ ಬೇರೆಯವರೆಲ್ಲ ಯೂಟ್ಯೂಬರ್ ಆಗ್ತಾರೆ. ತುಂಬ ದೊಡ್ಡ ತಪ್ಪು. ಅಷ್ಟನ್ನು ಕೂಡ ದಾನ ಮಾಡ್ತಾರೆ ಸರ್. ಒಬ್ಬ ಮನುಷ್ಯ ನಿಮ್ಗೊಂದು ಸ್ವಲ್ಪ ದುಡ್ಡು ಬಂದರೆ ಸರ್, ಒಬ್ಬ ಡ್ರೈವರ್ ಇಟ್ಕೊತೀರ, ಅವನಿಗೂ ಊಟ ಕೊಡ್ತೀರ. ಒಬ್ಬ ಏನಿಲ್ದಾನೆ ಏನು ಮಾಡ್ತಾನೆ ಗೊತ್ತಾ, ಅವನೇ ಇನ್ನೂ ಬದುಕ್ತಾ ಇರ್ತಾನೆ. ಅವ್ರಿಗೆ ಏನು ನೋಡಿಲ್ಲ, ಅವ್ರ ಲೆವೆಲ್ಗೆ ಸಿನಿಮಾ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಿಗ್ ಬಾಸ್ ಅನ್ನೋದೊಂದು ಕಾರ್ಯಕ್ರಮದಲ್ಲಿ ಹೋಗಿ ಇವತ್ತು ಜುಮ್ ಜುಮ್ ಮಾಯಾ ಆ ವಾರ್ಡನ್ನ ಡ್ಯಾನ್ಸ್ ಮಾಡ್ತಾರೆ. ಇವಾಗ ನೋಡ್ಕೆ ಬಂದೆ, ಅವ್ರು ಅದನ್ನು ಮಾಡ್ತಾರೆ, ಜನಕ್ಕೆ ಖುಷಿ ಕೊಡ್ತಾವ್ರೆ. ನಿಜವಾಗ್ಲೂ ಕೂಡ ಗಿಲ್ಲಿನವರು ಕೊಡ್ತಾಯಿದ್ದಾರೆ. ಜನ ಶ್ರೀಮಂತಿಗೆ ಬಡವರು ಅಂತ ನೋಡಿ ಓಟ್ ಹಾಕ್ಬೇಡಿ. ಆ ಥರ ಭೇದ ಭಾವ ಮಾಡಬೇಡಿ. ಏನು ಹೇಳಿ? ಭೇದ ಭಾವ. ನೋಡ್ರಿ, ತಾಯಿ ಋಣದ ಬೇಕಾದ್ರೆ ತೀರಿಸ್ಬಿಡ್ಬೋದು, ಗುರು ಋಣನೂ ಬೇಕಾದ್ರೆ ತೀರಿಸ್ಬೋದು. ದೇಶದ ಋಣ ಯಾರ ಕೈಲಿ ತೀರ್ಸೋಕ್ಕಾಗಲ್ಲ. ಫಸ್ಟು ದೇಶಕ್ಕೆ ಬೆಲೆ ಕೊಡಬೇಕು. ದೇಶ ಅಂದರೆ ಬಡವ ಶ್ರೀಮಂತ ಎಲ್ಲವೂ ಒಂದೇ. ಶ್ರೀಮಂತರು ಬೇರೆ, ಬಡವರು ಬೇರೆ ಇಲ್ಲ. ದೇಶ ಎಲ್ಲರಿಗೂ ಒಂದೇ. ಕಾನೂನು ಸಾಹೇಬ ಅಂಬೇಡ್ಕರ್ ಒಂದೇ ಮಾಡಿದ್ದಾರೆ. ದೇಶದ ಋಣ ಎಲ್ಲ ಋಣಕ್ಕಿಂತ ದೊಡ್ಡದು. ಇದಕ್ಕೆ ಗೌರವ ಕೊಡ್ಬೇಕು ನಾವು. ನನ್ನ ಲೈಫಲ್ಲಿ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ನ ದಯವಿಟ್ಟು ಮನೆಯವರೆಲ್ಲ ನೋಡಿ, ಎಂಜಾಯ್ ಮಾಡಿ ಆ ಕಾರ್ಯಕ್ರಮ. ನಾಳೆ ಒಂದು ದಿವಸ ನಿಮ್ಮ ಮಗಳೇ ಹೋಗಿರ್ಬೋದು, ಇವತ್ತು ಹೋಗಿಲ್ದಲೇ ಇರ್ಬೋದು ಸರ್. ನಾಳೆ ಭಾಳ ದಿವಸದ ಮೇಲೆ ನಿಮ್ಮ ಮಕ್ಕಳು ಉದ್ಧಾರ ಆಗ್ಬೋದು. ನಿಮ್ಮ ಮಕ್ಕಳು ಹೋದಾಗಲೇ ನೋಡಬೇಕು ಅನ್ನೋಂಗೇನಿಲ್ಲ. ಆಮೇಲೆ ಬಿಗ್ ಬಾಸ್ನ ನೋಡಿದರೆ ಬ್ರೈನ್ ತುಂಬ ಇಂಪ್ರೂವ್ ಆಗುತ್ತೆ. ಬ್ರೈನ್ಗೆ ಒಳ್ಳೆ ಎಕ್ಸಸೈಜ್ ಅದೇ. ಇವಾಗ ಏನಾಗುತ್ತೆ, ಏನು ನೋಡ್ತಾರೆ ಇವತ್ತು, ಯಾವುದೇ ನೋಡಿದ್ರು ಡಬಲ್ ಮೀನಿಂಗ್ ಇರುತ್ತೆ. ಬಿಗ್ ಬಾಸ್ ಮನೇಲಿ ಡಬಲ್ ಮೀನಿಂಗ್ ಇಲ್ಲ. ಯಾವ ಸಿನಿಮಾ ನೋಡಿದ್ರೆ ಕೆಟ್ಟ ಪದ ಇರುತ್ತೆ. ಇಲ್ಲಿ ಒಂಥರ ರನ್ನಿಂಗ್ ಥರ ಇರುತ್ತೆ. ಭಾಳ ಆ್ಯಕ್ಟಿವ್ ಆಗಿರುತ್ತೆ. ಅವರು ಸರ್ ಇಡೀ ದಿನನ 1 ಗಂಟೆ 5 ನಿಮಿಷ, 1 ಗಂಟೆ 10 ನಿಮಿಷ ಇಲ್ಲ 1 ಅವರ್ಗೆ ಎಡಿಟ್ ಮಾಡ್ತಾರೆ ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅಷ್ಟನ್ನು ಎಡಿಟ್ ಮಾಡಿ ಜನಕ್ಕೆ ಚೆನ್ನಾಗಿ ತೋರಿಸ್ತಾರೆ. 100 ನಡೆದಿರುತ್ತೆ, ತೋರ್ಸೋಕ್ಕೆ ಅಷ್ಟೇ ವಿಷಯನ ತೋರಿಸ್ತಾರೆ ಅಂದರೆ ಅದ್ರ ತಾಕತ್ತು. ಬಿಗ್ ಬಾಸ್ ಎಡಿಟರ್ಗೆ ತುಂಬ ಗೌರವ ಕೊಡಬೇಕು. ಯಾರು ಈ ಸೀಸನಲ್ಲಿ ಯಾರು ತುಂಬ ಆ್ಯಕ್ಟಿವ್ ಆಗಿರುವಂತಹ ಸ್ಪರ್ಧಿಗಳು ಯಾರು ಅಂತ ಅನ್ಸುತ್ತೆ ನಿಮಗೆ ಬಿಗ್ ಬಾಸ್ನಲ್ಲಿ? ಸರ್ ನನ್ನ ಪ್ರಕಾರ ಅವರೇ ಸರ್ ನಂಬರ್ 1. ಎಲ್ಲರೂ ಗಿಲ್ಲಿ ಅಂತಾರೆ. ಏನು ಹೇಳಿ, ಅವ್ರ ಹೆಸರು ಅಶ್ವಿನಿ ಗೌಡನೇ ನಂಬರ್ 1. ಅಲ್ಲ, ಎಲ್ಲರೂ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಗಿಲ್ಲಿನೇ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಅನ್ನುವಂಥದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಚರ್ಚೆ ಆಗ್ತಿದೆ. ಎಲ್ಲರೂ ಜನರ ಮನಸ್ಸನ್ನು ಗೆದ್ದಿದ್ದಾನೆ, ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ ನೋಡಿ ಸರ್, ಎಂಟರ್ಟೈನ್ಮೆಂಟ್ ಏನು ಕೊಟ್ಟಿದ್ದಾರೆ? ಏನಾರು ಒಂದು ಬಳಸ್ಕೊಳೋ ಥರ ಇದೆ ಫ್ಯಾಮಿಲಿಯಲ್ಲಿ. ಅದನ್ನು ನೀವೇನಾದ್ರು ಒಂದು ಇದನ್ನು ಶಿಸ್ತಾಗಿದ್ದಾನೆ ಅಂತ ಏನಾದ್ರು ಇದೆಯಾ? ಒಂದು ಫಸ್ಟ್ ಆಫ್ ಆಲ್ ಶಿಸ್ತಾಗೇ ಇಲ್ಲ. ಯಾಕೆ ಶಿಸ್ತಾಗಿಲ್ಲ ಅಂತ ಅನ್ನಿಸ್ತು ನಿಮಗೆ? ಅವನು ಹೊರಗಡೆ 100 ಹ್ಯಾಬಿಟ್ ಇರ್ತವೆ ಸರ್. ಒಂದೊಂದ್ಸರಿ ಹ್ಯಾಬಿಟ್ ಇಲ್ಲ ಆದರೂ ವೀಕ್ ಆಗಿಬಿಡ್ತಾರೆ. ಬರೀ ಹೇಳಿದ ಮಾತು ಕೇಳಲ್ಲ. ಏನು ಹೇಳಿ, ಇವಾಗ ಒಬ್ಬರಿಗೆ ಏನೇನಿರುತ್ತೆ ನನಗೆ ಗೊತ್ತಿರಲ್ಲ. ಒಂಥರ ಸಿನಿಮಾಲ್ ಹಂಗೆ ಇದೆಯಲ್ಲ ಸರ್, ಅದೆಲ್ಲವೂ ಕೊಡುತ್ತೆ. ತಗೊಳೋದು ಬಿಡೋದು ನಿಂದು, ಅದರಿಂದ ಬದುಕೋ ಜೀವ ನಿಂದು. ಇಲ್ಲೇನಾಗುತ್ತೆ, ಒಂದೊಂದು ಸರಿ ತುಂಬ ದೊಡ್ಡ ಸಿನಿಮಾ ಇವೆಲ್ಲ ಇದೆಯಲ್ಲ, ತುಂಬ ಬಕೆಟ್ ಕೆಲಸಗಳು ತುಂಬ ಮಾಡಬೇಕು. ಅವ್ರವ್ರ ಕೆಟ್ಟ ಗುಣನೂ ಇವ್ರು ಕಲಿಬೇಕು, ಅವ್ರವ್ರ ಒಳ್ಳೆ ಗುಣನೂ ಕಲಿಬೋದು. ನೀವು ಒಳ್ಳೆ ಗುಣ ಕಲಿತು ನೀವು ಒಳ್ಳೆಯವ್ರು ಆಗ್ತೀರ, ಕೆಟ್ಟ ಗುಣ ಕಲಿತು ಕೆಟ್ಟ ಗುಣ ಆಗ್ತೀರ. ನೀವು ಪ್ಲಾಸ್ಟಿಕ್ ಬಕೆಟ್ ಹಾಕ್ತಿರೋ, ತಾಮ್ರದ ಬಕೆಟ್ ಹಾಕ್ತಿರೋ, ಬೆಳ್ಳಿ ಬಕೆಟ್ ಹಾಕ್ತಿರೋ, ಬಂಗಾರದ ಬಕೆಟ್ ಹಾಕ್ತಿರೋ, ನಿಮ್ಮ ಇಷ್ಟ. ಅದೇ ಥರ ಅಲ್ಲಿ ಏನಾಗುತ್ತೆ, ಬಿಗ್ ಬಾಸ್ ಇನ್ನೂ ಗಿಲ್ಲಿ ದೊಡ್ಡ ಗೇಮ್ ಗೆದ್ದಿಲ್ಲ.
ಆಮೇಲೆ ಅದ್ಭುತವಾದ ಒಂದು ಶಿಸ್ತಿಲ್ಲ. ಇವಾಗ ಗಿಲ್ಲಿ ಥರನೇ ಬಟ್ಟೆ ಹಾಕಿ ಆಚೆ ಓಡಾಡೋಕ್ಕಾಗುತ್ತಾ? ಒಂಥರ ಲಕ್ಸುರಿ ಬಟ್ಟೆ ಇದ್ದರೂ ಹಾಕೋಕ್ಕಲ್ಲ. ಇದೆಲ್ಲ ಸೆಂಟಿಮೆಂಟು, ಅಂದರೆ ಜನ ಓಟ್ ಹಾಕ್ತಾರೆ, ನಾವು ಇದ್ದಂಗೆ ಇದ್ಬಿಡ್ತೀವಿ, ಇದೆಲ್ಲ ಡವ್ವು ಏನೇಳಿ, ಇದೆಲ್ಲ ಅರ್ಥ ಮಾಡ್ಕೋಬೇಕು ಸರ್. ಅವ್ರಿಗೆಲ್ಲ ಸ್ಪಾನ್ಸರ್ ಮಾಡ್ತಾರೆ ಸರ್ ಕಾಸ್ಟ್ಯೂಮ್ ಡಿಸೈನರ್ಸ್ಗಳು. ನನಗೆ ಗೊತ್ತಿಲ್ಲದಲ್ಲಿ ನಾವು ತಗೊಂಡು ಹೋಗ್ತಾಯಿದ್ದು. ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಪ್ರತಿ ಭಾನುವಾರದಾಗಿರ್ಬೋದು ಬಟ್ಟೆ ಎಲ್ಲ. ಅವ್ರು ಹಾಕಲ್ಲ. ಈ ಭಾನುವಾರ ಯಾಕೆ ಹಾಕ್ತಾ? ಫೈನಲ್ ಹತ್ತತ್ರ ಬರ್ತೈತೆ, ಹೀರೋ ಚೆನ್ನಾಗಿ ಕಾಣ್ಬೇಕು ಅಂತ ಹಾಕ್ತಾರೆ. ಆದರೆ ಅವ್ರೊಬ್ಬರ ಬಗ್ಗೆ ಹೇಳ್ತಾ ಇಲ್ಲ, ಈ ಸಖತ್ತು ಇದೆಲ್ಲ. ನೀವು ನೋಡಿ ಹನುಮಂತು ಹೇಳಿದಾಗ ನನಗೆ ಬಾತ್ರೂಮಲ್ಲೇ ಕೂತ್ಬಿಟ್ಟಿರ್ರಿ ಅಂದವನು. ಅದಕ್ಕೆ ಮುಂಚೆ ಫಾರಿನ್ಗೆಲ್ಲ ಹೋಗಿದ್ದ ಜೀ ಕನ್ನಡ ಕಾರ್ಯಕ್ರಮದಲ್ಲಿ. ಆವಾಗೇನು ಕಕ್ಕನೇಲಿ ಕಕ್ಕಿದ್ರು ಜನ, ಅದನ್ನು ಒಂದು ವಾರ ಹೈಲೈಟ್ ಮಾಡಿಬಿಡ್ತಾರೆ ಜನ. ಇದನ್ನೆಲ್ಲ ಬಿಡಿಸಿ ನೋಡಿರಲ್ಲ ಸರ್. ತುಂಬ ಲಾಜಿಕ್, ನಮ್ಮದೆಲ್ಲ ಬ್ರೈನ್ ಇದೆಯಲ್ಲ ಸರ್, ಒಂದು 1000 ಜನದ ಒಟ್ಟಿಗೆ ಬ್ರೈನ್ ಓಪನ್ ಆಗುತ್ತೆ. ನಮಗೆ ಲಾಜಿಕ್ ಆಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಗಿಲ್ಲಿ ನಟ ಬಿಗ್ ಬಾಸ್ ಒಳಗಡೆ? ಗಿಲ್ಲಿ ಕರೆಕ್ಟಾಗಿದ್ದಾರೆ. ಗಿಲ್ಲಿ ಮಿನಿಮಮ್ 1 ಅವರಲ್ಲಿ ಹೆಚ್ಚು ಕಮ್ಮಿ 20 ನಿಮಿಷ ಅವನು ಒಬ್ಬನೇ ಇರ್ತಾನೆ, ಯಾವುದೆಲ್ಲರೂ ಇರ್ತಾನೆ. ಬಿಗ್ ಬಾಸ್ಗೆ ಅದೇ ಬೇಕಾಗಿರೋದು. ಬೇರೆ ಅಷ್ಟಿಲ್ದಲ್ಲೂ ಇಟ್ಕೆ ಬೇಕಾಗುತ್ತೆ. ಅವ್ರು ಇದಿರಲ್ಲ, ಎಲ್ಲರೂ ಕಳ್ಸೋಕ್ಕಾಗುತ್ತೆ ಹಂಗಂತವ ಸರ್. ಅದರಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಅವರು ಮರ್ತೆ ಬಿಡ್ತೀನಿ ಅವ್ರ ಹೆಸರನ್ನ. ಅವರು ಅಶ್ವಿನಿ ಗೌಡ ಗ್ರೇಟು. ಒಳಗಡೆ ಇದರಲ್ಲಿ ನಿಜವಾಗ್ಲೂ ದೊಡ್ಡ ಗ್ರೇಟು. ಅವ್ರಿಗೆ ನಿಜವಾದ್ದು ನನ್ನ ಪ್ರಕಾರ ಅವ್ರಿಗೆ ವಿನ್ನಿಂಗ್ ಕೊಡ್ಬೋದು, ಇಲ್ಲ ಗಿಲ್ಲಿಗೂ ಕೊಡ್ಬೋದು. ಅದು ಬಿಟ್ಟರೆ ಇನ್ನೊಬ್ಬ ಸೀರಿಯಲ್ ಹುಡುಗ ಒಬ್ಬ ಇದ್ದಾನೆ, ಯಾರದು ಅಂತ ಗೊತ್ತಿಲ್ಲ, ಅವ್ರನ್ನ ಮತ್ತು ಆ ಹುಡುಗಿಗೂ ಕೊಡ್ಬೋದು. ಯಾರು 4 ಜನ ರನ್ನಿಂಗಲ್ಲಿ ಇರ್ತಾರೆ ಸರ್. ಒಂದು ಅಶ್ವಿನಿ ಗೌಡವರು, ಏನು ಅಶ್ವಿನಿ ಗೌಡವರು, ಒಂದು ಗಿಲ್ಲಿ, ಒಂದು ರಕ್ಷಿತಾ, ಇನ್ನೊಬ್ಬ ಹುಡುಗ ಇವಾಗ ಸೀರಿಯಲ್ ಹುಡುಗ ಒಬ್ಬ ಇದ್ದಾನೆ ನೋಡಿ, ಅವನ ಹೆಸರು ಗೊತ್ತಿಲ್ಲ. ಓಕೆ, ಈ ರಕ್ಷಿತ ಒಂದು ಆಟದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸ್ಟಾರ್ಟಿಂಗು ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ರು, ಈಗ ವೈಲೆಂಟ್ ಆಗ್ತಾ ಇದ್ದಾರೆ. ರಕ್ಷಿತ್ಗೆ ಎಲ್ಲ ಗೊತ್ತು. ಅವಳು ಯೂಟ್ಯೂಬಲ್ಲಿ 3.5 ಲಕ್ಷ ಫಾಲೋವರ್ಸ್ ಇಟ್ಕೊಂಡಾಳೆ. 3.5 ಲಕ್ಷ ರೂಪಾಯಿ ಒಂದು ಯೂಟ್ಯೂಬ್ ಚಾನಲ್ಗಳೇ ಇಲ್ಲ ಸರ್. ಒಂದು ಯೂಟ್ಯೂಬ್ ಚಾನಲ್ಲಿ 3.5 ಲಕ್ಷ ಫಾಲೋವರ್ಸ್ ಇಲ್ಲ ಸರ್. 3.5 ಲಕ್ಷ ಒಂದು ಯೂಟ್ಯೂಬ್ ಚಾನಲ್ಲಿ ಅವ್ಳು ತಗೊಬಂದಳು ಅಂದರೆ ಯಾವ ಕಂಟೆಂಟ್ ಕೊಟ್ಟರೆ ಜನಕ್ಕೆ ನಮ್ಮ ರೀಚ್ ಆಗ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆಮೇಲೆ ಬಿಗ್ ಬಾಸ್ ಅಷ್ಟೇ, ತುಂಬ ಫಾಲೋವರ್ಸ್ ಹೊಂದಿರೋರನ್ನೇ ಅವ್ರು ಕರ್ಕೋಗೋದು. ಅವರೆಲ್ಲ ತಲೆ ಇರುತ್ತೆ. ಆ ಟೈಮಲ್ಲಿ ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಅವಳಿಗೆ ಹೆವಿ ವರ್ಕ್ ಆಗ್ತೈತೆ. ಏನು ಹೇಳಿ, ಹೆವಿ ವರ್ಕ್ ಆಗ್ತಾಯಿದೆ. ಅಂದರೆ ಮಾತಾಡೋದಕ್ಕೋಸ್ಕರ ಬಿಗ್ ಬಾಸ್ ಆಗ್ತೈತೆ. ಬಿಗ್ ಬಾಸ್ನಲ್ಲಿ ಮನೋರಂಜನೆ ಭಾಳ ಕಮ್ಮಿ ಆಗ್ತೈತೆ. ಮನೋರಂಜನೆ ನಗು ಇಲ್ಲ. ನಗು ಸುದೀಪ್ ಅವ್ರು ಬಂದಾಗ ಮಾತ್ರ ನಗು ಬರ್ತಾಯಿದೆ. ಅದು ಸುದೀಪ್ ಅವರನ್ನೇ ಅದನ್ನು ಕ್ಯಾಂಡಿಡೇಟಾಗಿ ತಗೋತಾ ಇದ್ದಾರೆ. ಅಂದರೆ ನಗುನ ನಗು ಥರ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದರಿಂದ ಸುದೀಪ್ ಅವರಿಂದ ನಗು ಜಾಸ್ತಿ ಸಿಗ್ತಾಯಿದೆ ಈ ಸರಿಗೆ. ಅಲ್ಲಿ ಬಾಕಿ ಟೈಮಲ್ಲಿ ಬರೀ ಜಗಳ ಇರುತ್ತೆ, ವಾರೆಲ್ಲ ಜಗಳ ಇರುತ್ತೆ. ನೀವು ಶನಿವಾರ ಭಾನುವಾರ ನಗು ಇರುತ್ತೆ. ಇವಾಗ ಭಾಳ ದೊಡ್ಡ ನಗು ಇರುತ್ತೆ, ದೊಡ್ಡ ವೈಬ್ರೇಷನ್ ಇರುತ್ತೆ, ತುಂಬ ದೊಡ್ಡ ವೈಬ್ರೇಷನ್ ಇರುತ್ತೆ. ಧ್ರುವಂತರು ಆಟದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಎಲ್ಲ ಒಂದು ಕಡೆ ಈಗ ಹೆಚ್ಚಾಗಿ ಧ್ರುವಂತ್ ಮತ್ತು ಗಿಲ್ಲಿ ನಟನ ನಡುವೆ ತುಂಬ ಚರ್ಚೆಗಳಾಗುತ್ತೆ, ಮಾತಿನ ಚಕಮಕಿಗಳು ಕೂಡ ಆಗುತ್ತೆ. ಗಮನಿಸಿದ್ದೀರಾ ನೀವು ಅದನ್ನು? ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಧ್ರುವಂತರು ಇತ್ತೀಚೆಗೆ ಕರೆಕ್ಟಾಗಿದ್ದಾರೆ. ಇವಾಗ ಗಿಲ್ಲಿ ಚೆನ್ನಾಗಿ ಎಲ್ಲರನ್ನೂ ಕಾಲು ಎಳಿತಿದ್ದಾರೆ. ಅದು ಅವ್ರನ್ನೂ ಕಾಲು ಎಳಿಬೋದು ತಾನೆ, ತುಂಬ ಕಾಲು ಎಳಿಬೋದು. ಬೇರೆಯವ್ರು ಎಳೆದಿಲ್ಲ. ಇವಾಗ ಎಳೆಯೋಕ್ಕೆ ಸ್ಟಾರ್ಟ್ ಆದರೆ ಚೆನ್ನಾಗಿರ್ತಾರೆ. ನಾವೆಲ್ಲರೂ ಸಖತ್ತಾಗಿ ಎಳೆದಿರುವೆ. ನನಗೆ ಈ ಸರಿ ಏನಾದ್ರು ಬಿಗ್ ಬಾಸ್ ಇವಾಗ ಅರ್ಥ ಆಯ್ತಲ್ಲ, ಹಿಂಗೇನಾದ್ರು ನಮ್ಮ ಸೀಸನಲ್ಲಿ ಒಂದು 7-8 ಜನ ಕಳಿಸ್ಬಿಟ್ಟಿದ್ರು ಸೀನಿಯರ್ನ. ಸೋನು, ಯಾರು ಅನುಪಮ ಬಂದಿದ್ದರು. ಆಮೇಲೆ ಭಾಳ ವಿಷಯ ಒಳಗಡೆ ಇದ್ದವರು. ಅದಾದಮೇಲೆ ಇವ್ರು ಬಂದಿದ್ದರು, ದಿವ್ಯಾ ಬಂದಿದ್ದರು. ದಿವ್ಯಾ ಆದಮೇಲೆ ನಮ್ಮ ಯಶ್ ಅವ್ರ ತಂಗಿ ಅವ್ರ ಹೆಸರು ದೀಪಿಕಾ ದಾಸ್ ಬಂದಿದ್ದರು. ಅರುಣ್ ಸಾಗರ್ ಬಂದಿದ್ದರು. ಸಂಪರ್ಗಿಯವರು ಬಂದಿದ್ದರು. ಭಯಂಕರ ತಲೆಗಳು ಇವೆಲ್ಲವೂ. ಅದರಲ್ಲಿ ರೂಪೇಶ್ ರಾಜಣ್ಣ, ನಮ್ಮ ವಿನ್ನರ್ ರೂಪೇಶ್ ಶೆಟ್ಟಿ, ಸಾನ್ಯಾ ಅಯ್ಯರು, ಇವರೆಲ್ಲ ಮರೆಯೋಕ್ಕಾಗದೇ ಇರೋದು. ಸಖತ್ ವೈಬ್ರೇಷನ್. ನಮಗೆ ಬಿಗ್ ಬಾಸ್ಗಿಂತ OTT ಸಖತ್ತಾಗಿತ್ತು. OTT ಸೂಪರು. ಆಮೇಲೆ ಇನ್ನೂ ಕೂಡ ಟ್ರೋಲ್ ಆಗ್ತಿದೆ ಒಂದು ಕಾಮಿಡಿ. ನೀವು ಮತ್ತು ರೂಪೇಶ್ ರಾಜಣ್ಣನ ನಡುವೆ ಆದಂತಹ ಒಂದು ಜಸ್ಟ್ ಒಂದು ಝಲಕ್ಕು ಈಗಲೂ ಕೂಡ ಅದು ವೈರಲ್ ಆಗ್ತಿದೆ. ಗೊತ್ತಿದೆ ನಿಮಗೆ ಡೈಲಾಗ್ ಯಾವುದು ಅಂತ? ಗೊತ್ತು. ಇದೇನಾಯ್ತು ಅಂದರೆ, ನಾನೊಂದು ಬಳೆ ಹಾಕಿದ್ದೆ. ನಾನು ಗೋಲ್ಡೆಲ್ಲ ಹಾಕಲ್ಲ, ರೇರು. ಅದು ನೆನ್ನೆ ದಿವಸನೇ ಹಾಕಿದ್ದೆ ನಾನು, ಮತ್ತೆ ಬಿಚ್ಚಿಟ್ಬಿಟ್ಟೆ. ಅದರಲ್ಲಿ ಆ ಬಳೆಯಲ್ಲಿ ನನ್ನ ಮಗಳು ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ವಾರ, ನಕ್ಷತ್ರ, ಹುಟ್ಟಿರೋ ಊರು, ಎಷ್ಟು ಗಂಟೆ ಎಷ್ಟು ನಿಮಿಷಕ್ಕೆ ಹುಟ್ಟಿದಂತಿದೆ. ಅಂದರೆ ಹಾಳಾಗೋಗ್ಬಿಡುತ್ತೆ. ಆ ಬಳೆಯಲ್ಲಿ ಡ್ರಾಯಿಂಗ್ ಮಾಡಿಸಿದ್ದೀನಿ. ಗೊತ್ತಿಲ್ಲ, ನಾವು ತಮಾಷೆಗಿದ್ದು ಜೋರಾಗಿ ಎಕ್ಸೈಟ್ಮೆಂಟಲ್ಲಿ ಹೊಡೆದ್ಬಿಟ್ಟಿದ್ದೀನಿ. ಅಂದರೆ ರನ್ನಿಂಗಲ್ಲಿ ರೂಪೇಶ್ ಸಜ್ಜನ್ಗೆ ಬೆನ್ನಿಂದಗಡೆ ಕೆಂಪಾಗ್ಬಿಟ್ಟಿದ್ದೆ. ನಾನು ನೋಡ್ಬಿಟ್ಟೆ, ರೂಪೇಶ್ ಸಜ್ಜನ್ ಅದನ್ನು ನಾಟಕ ಆಡ್ತಾವ್ರೆ, ಅಣ್ಣನ ಆಚೆ ಹಾಕ್ಬಿಡೋಣ, ನಾವು ಸೇಫ್ಟಿ ಆಗಿಬಿಡ್ತೀವಿ, 1 ವಿಕೆಟ್ ಹೋಗ್ಬಿಟ್ರೆ ಅಂತ. ಅಂದರೆ ನಮ್ಮ ಲೆವೆಲ್ ವಿಕೆಟ್ ಹೋದ್ರೆ ಅಂತ ಏನೋ ಗೊತ್ತಿಲ್ಲ. ಅವ್ರು ಕಾಂಪ್ರಮೈಸ್ ಆಗ್ತಾಯಿಲ್ಲ. ಅವ್ರನ್ನ ಕಾಂಪ್ರಮೈಸ್ ಮಾಡ್ಬೇಕಲ್ಲ. ಆವಾಗ ಅಣ್ಣ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀವಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ಅಂತೀನಿ.
ಅದು ರಾಜಣ್ಣ ಏನೋ ಒಂದು ಹೇಳ್ತಾರೆ, ಅಣ್ಣ ನೀನೇ ನಾನು ಆ್ಯಕ್ಟಿಂಗ್ ಮಾಡೋದು ನೋಡ್ತಾವ್ರು ಜನ ಸುಮ್ಮೀರಣ್ಣ ಅಂತ ಬಿದ್ದು ನಗ್ತಾರೆ. ಅವಾಗ ಮತ್ತೆ ಹೇಳ್ತೀನಿ, ರೂಪೇಶ್ ಜನ ಇವತ್ತಿಗಾಯ್ತು, ನಿಮ್ಮಲ್ಲಿ ನಾವಿಬ್ಬರು ಮಾತಾಡೋಣ, ಇನ್ನು ಮುಂದೆ ನಿಮ್ಗೆ ಹೊಡೆಯಲ್ಲ, ಮಾತು ನಿಲ್ಲಿಸಲ್ಲ, ನಾವಿಬ್ಬರು ಫ್ರೆಂಡೇ ಅಂತ ಹೇಳ್ತೀನಿ. ಹಂಗಾಗಿ ರೂಪೇಶ್ ಜನ ಒಳ್ಳೆ ಕ್ಯಾಂಡಿಡೇಟು, ಅದ್ಭುತ. ಈ ಸರಿ ತುಂಬ ಚೆನ್ನಾಗಿದೆ ಸರ್. ಬಿಗ್ ಬಾಸ್ ನಮ್ಗಿಂತಲೂ ಚೆನ್ನಾಗಿದೆ, ನಮ್ಮದು ಚೆನ್ನಾಗಿತ್ತು, ವರ್ಷವೂ ಚೆನ್ನಾಗಿ ಆಗ್ತಾಯಿದೆ, ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾನು ಇಷ್ಟು ವರ್ಷ ನೋಡಿಲ್ಲ ಸರ್, ನನ್ನ ವೀಡಿಯೋಗಳೇ ನೋಡಿಲ್ಲ ಸರ್. ಈ ಸರಿಲೇ ಬೆಳಗ್ಗೆ ಎದ್ದು ನೋಡ್ತೀನಿ, ರಾತ್ರಿ 12 ಗಂಟೆಲಿ ನೋಡೋಣ ಅಂತಿದ್ದೆ, ನಾನು ಬಂದಾಗ 12 ಗಂಟೆ ಅಂತೆ ನಿದ್ದೆ ಮಾಡೋಣ. ಇವಾಗ ಬೆಳಗ್ಗೆ ಒಂದು ಚೂರು ಓಡಿಸಿ, ನಮ್ಗೆ ಗೊತ್ತಲ್ಲ ಒಂದು ಹಿಂಗೆ ಓಡಿಸ್ಕೊಂಡು ಆರಾಮಾಗಿ ನೋಡ್ತಾಯಿದ್ದೆ. ಬರ್ಬೇಕಾದ್ರು ನಮ್ಮ ಮನೇಲಿ ಬಿಗ್ ಬಾಸ್ ನನ್ನ ಮಗಳು ನೋಡ್ತಾಯಿದ್ದೆ. ನಾನು ಫಸ್ಟ್ ಟೈಮ್ ಮಗಳೇ ಬಿಗ್ ಬಾಸ್ ನೋಡೋ ಅಂತ. ಯಾಕಂದರೆ ನಾಳೆ ಒಂದು ದಿವಸ ಆಫರ್ ಸಿಗುತ್ತೆ, ಆವಾಗ ಗೊತ್ತಿಲ್ಲದಲ್ಲೋ ಸಿಗಾಕೇಬಾರ್ದು. ಬಿಗ್ ಬಾಸ್ನ ನೋಡಿ ಗಿಲ್ಲಿ ಬಿಗ್ ಬಾಸ್ ನೋಡಿದ್ದಾರೆ, ಸಖತ್ ನೋಡಿರ್ತಾರೆ ಅವರು, ಅದೇ ಕೆಲಸ. ಯಾಕಂದರೆ ಗಿಲ್ಲಿ ನಂಗೆ ಚೆನ್ನಾಗಿ ಪರಿಚಯ, ಕಾವ್ಯ ನಂಗೆ ಚೆನ್ನಾಗಿ ಪರಿಚಯ. ಕಾವ್ಯ ತುಂಬ ಒಳ್ಳೆಯ ಹುಡುಗಿ, ಅವರಿಬ್ಬರು ನಂಗೆ ಭಾಳ ಆತ್ಮೀಯ ಪರಿಚಯ, ಭಾಳ ಅದ್ಭುತವಾಗಿ. ಗಗನ ಹೋಗ್ಬೇಕಾಯ್ತು, ಗಗನ ಹೋಗಿಲ್ಲ. ಗಗನೂ ಹೋಗಿದ್ರೆ ಬಿಗ್ ಬಾಸಿಗೆ ಚೆನ್ನಾಗಿರೋದು, ತುಂಬ ಒಳ್ಳೆಯ ಹುಡುಗಿ ಅವಳು ಅಂತ ನಮ್ಮ ಮಗಳಿದ್ದಂಗೆ ನನಗೂ. ಗಗನ ಹೋಗಿಲ್ಲ, ಅವಳು ನೆಕ್ಸ್ಟ್ ಯಾವಾಗ ಹೋಗ್ತಲ್ಲ ಗೊತ್ತಲ್ಲ, ಅವಳು ಝಿಯಲ್ಲಿದ್ದಾಳೆ ಇವಾಗ. ಓಕೆ, ಇನ್ನು ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಆ ಜೋಡಿ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅವರಿಬ್ಬರ ಕಾಮಿಡಿ ಆಗಿರ್ಬೋದು, ಕಪಲ್ಸ್ ಆಗಿ ಅಲ್ಲಿ ಏನು ಜೋಡಿಯಾಗಿ ಆಟ ಆಡ್ತಾ ಇದ್ದಾರೆ, ಏನು ಅನಿಸುತ್ತೆ ನಿಮಗೆ? ಇಲ್ಲಿ ಗಿಲ್ಲಿ ಸೀರಿಯಸ್ ಆಗಿ ಈಗ ಅವ್ನು ಎಲ್ಲರನ್ನೂ ಲವ್ ಮಾಡ್ತಾನೆ, ಅವ್ನು ಸಹಜ ಅದು. ಅಲ್ಲಿದ್ದಾಗಲೂ ಕೂಡ ನಾವು DKDಲಿದ್ದಾಗಲೂ ಕೂಡ ಕಾವ್ಯನ ಅಲ್ಲ ಗಗನನ್ನ. ಅದಾದಮೇಲೆ ಅಲ್ಲಿ ಇಷ್ಟು 1 ನಿಮಿಷನೂ ಕೂಡ ಗಿಲ್ಲಿನವೇ ಕಾವ್ಯನೂ 1 ನಿಮಿಷ ಮಾತಾಡೋದು ನಾನು ನೋಡಿಲ್ಲ. ಇಲ್ಲಿ DKDಲಿದ್ದಾಗ ನಾನು ಅಲ್ಲಿ ಫೈನಲ್ವರೆಗೂ ಇದ್ನಲ್ಲ, 1 ನಿಮಿಷನೂ ಮಾತಾಡಿಲ್ಲ. ಬಿಗ್ ಬಾಸಲ್ಲಿ ಇವ್ರು ಮಾತಾಡ್ತಿರೋದು. ಇದಕ್ಕೆ ಮುಂಚೆ ಇನ್ನೊಂದು ಹುಡುಗಿ ಜೊತೆ ಹಿಂಗೆ ಮಾತಾಡೋದು. ಎಲ್ಲೇನಾಗುತ್ತೆ, ಗಿಲ್ಲಿ ಒಂದು ಹುಡುಗಿನ ಕ್ಯಾಚ್ ಮಾಡೋದನ್ನು ಮಾಡ್ತಾಯಿದ್ದೆ, ಮದುವೆ ಆಗಿರೋವೆಲ್ಲ ಮಾಡೋಕ್ಕಾಗ್ತಾಯಿರಲ್ಲ. ಹಾಗಾಗಿ ಕಾವ್ಯ ಒಳ್ಳೆ ಹುಡುಗಿ. ಕಾವ್ಯನ ಮನಸ್ಸಲ್ಲಿ ಆ ಥರ ಇಲ್ಲ. ಗಿಲ್ಲಿ ಬೇಕಾದ್ರೆ ಅಂದರೆ ಲವ್ ಮಾಡೋಣ ಅಂತ ರೀತಿಲಿದ್ದಾನೆ, ಕಾವ್ಯನಿಗೆ ಆ ಥರ ಇಲ್ಲ. ಆದರೆ ಕಾವ್ಯ ಯಾಮಾರ್ತಾ ಇದ್ದಾರೆ. ಅಂದರೆ ಕಾವ್ಯ ಏನಾಗುತ್ತೆ ಗೊತ್ತಾ, ಗಿಲ್ಲಿ ಜೊತೆ ಇನ್ನೂ ಬೋಲ್ಡ್ ಆಗಿರ್ಬೋದಾಗಿತ್ತು. ಅಂದರೆ ಜನಕ್ಕೆ ಬೇಕಾಯ್ತು. ಅವ್ರು ಒಂದು ಸ್ವಲ್ಪ ಸೈಲೆಂಟಾಗಿ ಬರೋದ್ರೆ ಜನ ವೀಕ್ ಆಗಿಬಿಡ್ತಾರೆ. ಅಂದರೆ ಅಲ್ಲಿ ಅವ್ರು ಕಮ್ಮಿ ಕಾಣಿಸ್ಕೊತಾರೆ. ಅವಾಗ ಇದೇ ತಪ್ಪು ಮಾಡೋದು ಸರ್. ಅಲ್ಲಿ ನಾವು ನೆಗೆಟಿವ್ ಪೋಟ್ರಿ ಆಗ್ತಿದ್ದೋ ಅದು ಹಂಗೆ ಇರಬೇಕು. ಅವ್ರು ಹಂಗೆ ಒಂದು ಕ್ಯಾರೆಕ್ಟರ್ ಎತ್ಕೆ ಬರ್ತಾರೆ. ನೀವು ನೆಗೆಟಿವ್ ಪೋಟ್ರಿ ಆಗ್ತಿದೆ ಅಂತ ನನಗೆ ಎಷ್ಟೋ ಸರಿ ಇದು ಅನಿಸಿ ನಾನು ಆಚೆ ಹೋಗಿದ್ದೆ. ಈಗ ಗೊತ್ತಾಗ್ತೈತೆ ಬಿಗ್ ಬಾಸ್ ನೋಡೋದ್ರಿಂದ, ಸರ್ ಒಂದು ನಾಮಿನೇಟಿಗೂ ನಮ್ಮ ಹೆಸರು ಇಟ್ಕೋಬೇಕು, ಒಂದು ಪಾಸಿಟಿವ್ ಇಟ್ಕೋಬೇಕು, ನೆಗೆಟಿವ್ ನಮ್ಮ ಹೆಸರು ಹೇಳ್ತಲೇ ಇರಬೇಕು. ಅದು ಬಿಗ್ ಬಾಸ್ ಅಲ್ಲ. ಈ ಬಿಗ್ ಬಾಸ್ ಒಳಗಡೆ ಕೆಮಿಸ್ಟ್ರಿ ವರ್ಕ್ ಆಗುವಂಥದ್ದು ಇದೆಯಲ್ಲ, ಅದು ಹೊರಗಡೆ ಬಂದಮೇಲೂ ಹಂಗೆ ಉಳಿಯುತ್ತಾ ಅಥವಾ ಚೇಂಜ್ ಆಗುತ್ತಾ, ಹೇಗೆ ಅನ್ನುವಂಥದ್ದು? ಸರ್ ಇಲ್ಲ ಸರ್, ಬಿಗ್ ಬಾಸ್ ಒಳಗಡೆ ಡವ್ ಆಗ್ತಾರೆ. ಆಚೆ ಹೋಗೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಅದೆಲ್ಲ ಕ್ಯಾಮ್ರಾ ಒಳಗಡೆ ನಡೆಯೋ ಡವ್ಗಳು. ಆಚೆ ಬಂದಮೇಲೆ ಅವ್ರವ್ರ ಪಾಡಾಗಿರ್ತಾರೆ. ಯಾರೋ ರೇರ್ ಒಂದು 2-3 ಜನ ಇರ್ತಾರೆ. ಇವಾಗ ನಾವು ತುಂಬ ಆತ್ಮೀಯ, ನಾವು ಸಂಪರ್ಕ ನಾವು ತುಂಬ ಚೆನ್ನಾಗಿದ್ವಿ. ರೂಪೇಶ್ ಶೆಟ್ಟಿ ನಾವು ವರ್ಷಕ್ಕೆ 2-3 ಮಾತಾಡ್ಬೋದು ಫೋನಲ್ಲಿ, ಏನು ಹೇಳಿ. ಆದರೆ ಫೋನಲ್ಲಿ ಮಾತಾಡ್ತೀವಿ ವಿಶ್ವಾಸ. ಪೆಸಾನ್ ಸಂಬಂಧ ನಾವು ಚೆನ್ನಾಗಿದ್ವಿ, ಆದರೆ ಎಲ್ಲ ಚೆನ್ನಾಗಿದ್ವಿ. ಅಂದರೆ ಕ್ಲೋಸ್ ಇಲ್ಲ. ಅರುಣ್ ಸಾಗರ್ ನಾವು ಕ್ಲೋಸ್ ಇದ್ವಿ. ಅರುಣ್ ಸಾಗರ್ ಎಂಥ ಕಿಲಾಡಿ ಬ್ಯಾಟ್ಸ್ಮನ್ನು. ಅವರು ಕೂಡ ಎಷ್ಟು ಜನ ನಮ್ಮ ಟೀಮಲ್ಲಿ ಸರಿಯಾಗಿದ್ದು ಹುಲಿಗೋಡು ಬಂದು ಹಿಂಗೆ ಒಬ್ಬೊಬ್ಬರು ಹೋಗಿ ಬಿಗ್ ಬಾಸ್ ಪ್ರತಿ ವರ್ಷವೂ ಕೂಡ ಜಂಪ್ ಆಗ್ತದೆ. ಹಾಗಾಗಿ ಕನ್ನಡ ಬಿಗ್ ಬಾಸು ಎಲ್ಲ ಮಾರ್ಕೆಟ್ಗಿಂತ ಸೂಪರ್. ಹಿಂದಿಲಿ ಸನ್ಮಾನ್ಕ ನಡೆಸ್ಕೊಡ್ತಿರ್ಬೋದು, ಅದು ನಮ್ಮ ಹಿಂದಿ ಭಾಷೆ ತುಂಬ ದೊಡ್ಡದು. ಅದಕ್ಕಿಂತಲೂ ನಮ್ಮ ಕರ್ನಾಟಕದಲ್ಲಿ ಇರೋ ನಡೆಯುವಂಥ ಬಿಗ್ ಬಾಸು ತುಂಬ ವೈಬ್ರೇಷನ್ ಬಿಗ್ ಬಾಸು. ಓಕೆ, ಟಾಪ್ 5 ಯಾರು ಇರ್ತಾರೆ ನಿಮ್ಮ ಪ್ರಕಾರ? ಬಿಗ್ ಬಾಸ್ ಸೀಸನ್ 12ನ ಟಾಪ್ 5 ಸ್ಪರ್ಧಿಗಳು ಯಾರು? ನೀವು ಹೆಸರು ಹೇಳಿ, ನಾನು ಹೇಳ್ತಾ ಹೋಗ್ತೀನಿ. ನನಗೆ ಗೊತ್ತಿರೋದು ಗಿಲ್ಲಿ ಇರ್ತಾರೆ, ರಕ್ಷಿತಾ ಇರ್ತಾರೆ, ಮತ್ತು ಇವರು ಯಾರು ಹೋರಾಟಗಾರರು ಅವ್ರ ಹೆಸರು ಅಶ್ವಿನಿ ಗೌಡರು ಇರ್ತಾರೆ, ಧ್ರುವಂತ್ ಇದ್ರೆ ಇರ್ಬೋದು, ಕಾವ್ಯನಿಗೂ ಡೌಟಲ್ಲಿ ಇಟ್ಟಿರ್ತಾರೆ, ಇದ್ರೆ ಇರ್ಬೋದು. ಹಾಗಾಗಿ ಟಾಪ್ 3 ಅದರಿಂದ ಟಾಪ್ 3 ಯಾರು? ಟಾಪ್ 3 ಇವ್ರು 3 ಜನ ಇದ್ದೇ ಇರ್ತಾರೆ. ಇವರು ಹೋರಾಟಗಾರರು ಇದ್ದಾರಲ್ಲ, ಅವರು ಅಶ್ವಿನಿ ಗೌಡರು ಇದ್ದೇ ಇರ್ತಾರೆ, ಗಿಲ್ಲಿ ಇರ್ತಾರೆ, ರಕ್ಷಿತಾ ಇದ್ದೇ ಇರ್ತಾರೆ. ಇವರು 3 ಜನದಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 3 ಜನದಲ್ಲಿ ವಿನ್ನರ್ ಆದರೆ ಇವನು ಬಂದು ಎವರ್ಗ್ರೀನ್ ಆಗಿ ವೈಟ್ ಗಾರ್ಡಲ್ಲಿ ಎಂಟರ್ ಒಬ್ಬ ಸೀರಿಯಲ್ ಹುಡುಗ ಒಬ್ಬ ಇದ್ದಾನೆ, ಅವನು ಕೂಡ ವಿನ್ ಮಾಡ್ಬೋದು, ಆಪ್ಷನ್ ಇದೆ. ಅವನ ಹೆಸರು ಗೊತ್ತಿಲ್ಲ ನನಗೆ, ಅವ್ನು ಸೈಲೆಂಟಾಗಿದ್ದಾನೆ. ಇನ್ನು ನೆಕ್ಸ್ಟ್ ಟೈಮ್ ಬಂದರೆ ಅವ್ರು ಇಬ್ಬರಲ್ಲಿ ಯಾರು ಒಬ್ರು ಬರ್ತಾರೆ. ರಘು ಅವರು ಆಟದ ಬಗ್ಗೆ ಏನಿಸುತ್ತೆ ನಿಮಗೆ ಅಂತೇಳಿ? ಅಲ್ಲಲ್ಲ, ಜುಂಬಾಡಿಯವರ, ಹೌದು, ಅವ್ರು ಜುಂಬಾಡಿಯವರು. ಅವರು ಓಕೆ, ಬಿಗ್ ಬಾಸ್ ಕಂಟೆಂಟ್ ಅಲ್ಲ ಅವರು. ಏನು ಹೇಳಿ, ರಘು ಬಿಗ್ ಬಾಸ್ ಕಂಟೆಂಟ್ ಅಲ್ಲ. ಅವ್ರಿಗೆ ನೇಮು ಫೇಮು ಇತ್ತು, ಅಲ್ಲಿ ಕಿಚನ್ ಕಾರ್ಯಕ್ರಮ ಎಲ್ಲ ಮಾಡಿದರು, ಅದರಿಂದ ಹೋಗಿದ್ದಾರೆ. ಗಿಲ್ಲಿಗೆ ದರ್ಶನ್ ಪಿಕ್ಚರ್ ರಿಲೀಸ್ ಆದಮೇಲೆ ದೊಡ್ಡ ಮಾರ್ಕೆಟ್ ಬರ್ಬೋದು, ಓಟ್ ಜಾಸ್ತಿ ಆಗ್ಬೋದು. ಅಲ್ಲಿ ಜಾಸ್ತಿ ಪಾತ್ರಗಳು ಮಾಡಿದರೆ ಅದು ಕೂಡ ಇಂಪಾರ್ಟೆಂಟ್ ಆಗ್ಬೋದು.
ಇವಾಗ ದರ್ಶನ್ ಪಿಕ್ಚರ್ ರಿಲೀಸ್ ಆಗ್ತೈತಲ್ಲ, ಡೆವಿಲ್, ಅದರಿಂದಲೂ ಕೂಡ ಆಗುತ್ತೆ. ದರ್ಶನ್ ಅವ್ರು ಕೂಡ ಡೆವಿಲ್ ಪಿಕ್ಚರಲ್ಲಿ ಗಿಲ್ಲಿ ರಿಲೀಸ್ ಆದಮೇಲೆ ಇನ್ನೂ ಚೆನ್ನಾಗಿ, ಇವಾಗ 71 ದಿವಸ ಆಗೈತೆ, 80 ದಿವಸಗೆಲ್ಲ ಸಿನಿಮಾ ಬಂದಿದ್ದು 20 ದಿವಸ ಇರುತ್ತೆ, ಅದು ಮಾರ್ಕೆಟ್ ಜಂಪ್ ಮಾಡಿಕೊಡ್ಬೋದು ಗಿಲ್ಲಿಗೆ, ಅದು ಕೂಡ ಮಾರ್ಕೆಟ್ ಜಂಪ್ ಆಗುತ್ತೆ. ಯಾರು ಫೈನಲ್ ಹಂತಕ್ಕೆ ಯಾರು ತಲುಪ್ಬೋದು ಅನ್ನುವಂಥದ್ದು, ಕಿಚ್ಚ ಸುದೀಪ್ ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಯಾರು ಇರ್ಬೋದು ಅನ್ನುವಂಥದ್ದು ಫೈನಲಲ್ಲಿ? ಸರ್ ಅಲ್ಲಿ ನೋಡಿ, ಈ ಸರಿ ಬಿಗ್ ಬಾಸ್ ಎಲ್ಲೋ ತುಂಬ ಗೇಮ್ಗಳು ಕೊಡ್ತಾ ಇಲ್ಲ, ಏಟಾಗೋಂಥ ಗೇಮ್ಗಳೆಲ್ಲದನ್ನು, ಯಾಕಂದರೆ ತುಂಬ ಇಂಜೂರ್ಡ್ ಆಗ್ತಾಯಿದ್ದಾರೆ ಅಂತ ಒಂದು ಪಾಯಿಂಟ್ಸು. ಹಾಗಾಗಿ ಯಾರು ಇಂಜೂರ್ಡ್ ಆದರೂ ನನಗೆ ಗೊತ್ತಿಲ್ಲ. ಇರೋದ್ರಲ್ಲಿ ಇವರೆಲ್ಲ ಇದ್ದಾರೆ. ನನ್ನ ಪ್ರಕಾರ ರೈಟು ಲೆಫ್ಟಲ್ಲಿ ಗಿಲ್ಲಿ, ಇವ್ರು ಇದ್ದೇ ಇರ್ತಾರೆ, ಅಶ್ವಿನಿ ಗೌಡ ಪಕ್ಕ ಇರ್ತಾರೆ. ಅಶ್ವಿನಿ ಗೌಡರು ತುಂಬ ಕಷ್ಟಪಟ್ಟಿರೋರು, ಎಲ್ಲವನ್ನೂ ಬಿಟ್ಟು ಹೋಗಿರೋದು ಅಶ್ವಿನಿ ಗೌಡರು. ಆದರೆ ಎಲ್ಲರೂ ಇದ್ದಾರೆ, ಜನ ಅವ್ರಿಗೆ ಸಪೋರ್ಟ್ ಮಾಡಬೇಕು ಒಂದು ಸ್ವಲ್ಪ. ಅಲ್ಲ, ಫಸ್ಟು ಬಿಗ್ ಬಾಸ್ ಸೀಸನ್ 12 ಪ್ರಥಮದಲ್ಲಿ ಒಂದಷ್ಟು ನೆಗೆಟಿವ್ ಆಗಿ ಒಂದಷ್ಟು ವಿಚಾರಗಳು ಬರುತ್ತೆ, ಅದಾದಮೇಲೆ ಈಗ ಪಾಸಿಟಿವ್ ಆಗಿ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥದ್ದು. ಸರ್, ಅವರು ಆಗ ಮಾತಾಡಿದ್ದಕ್ಕೆ ಜನ ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಅವರೇನು ಕರೆಕ್ಟಾಗಿ ಕೇಳೋರು, ಅಲ್ಲಿ ಎಡಿಟಿಂಗ್ ಹೆಂಗಿರುತ್ತೋ ಸರ್, ಅಷ್ಟು ಮಾಡೋರು ಯಾರಿದ್ರು ಸರ್ ಬಿಗ್ ಬಾಸ್ನ ನೋಡೋ ಲೆವೆಲಿಗೆ ತಿರ್ಗಿಸ್ಬೇಕಲ್ಲ ಸರ್ ಬಿಗ್ ಬಾಸ್ನ. ಆ ಮಟ್ಟಕ್ಕೆ ಖಡಕ್ಕಾಗಿ ಬಂದು ನೋಡಿ ಸರ್, ಅವ್ರ ಏಜು ಲವ್ ಮಾಡೋ ಏಜ್ ಅಲ್ಲ. ಯಾರನ್ನಾರು ಲವರ್ ಜೊತೆ ಹೋಗಿ ಹಗ್ ಮಾಡಿ ಒಂಥರ ಮೇಲೋಡಿಯಾಗಿ ಮಾತಾಡೋದು ಅವ್ರ ಕೆಲಸ ಅದಲ್ಲ. ಅರ್ಧ ಜನ ಅದರಲ್ಲಿ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಆಮೇಲೆ ಅವರು ಕಾಸ್ಟ್ಯೂಮ್ ಹಾಕ್ಯಂದು ಅದನ್ನು ಬೋಲ್ಡಾಗಿ ತೋರಿಸ್ಬೇಕು ಅಂತ ಅವ್ರಿಗೆ ಏಜ್ ಅಲ್ಲ. ಅದು ಜನ ಅವ್ರನ್ನ ಗೌರವಿಸಿದ್ದಾರೆ, ಒಂದು ಹೋರಾಟಗಾರ ಆಗಿದ್ದಾರೆ, ತುಂಬ ದೇವ್ರು ಚೆನ್ನಾಗಿಟ್ಟಾನೆ. ಅವ್ರಿಗೆ ಗೊತ್ತಿರೋದೇನು ಒಂದು ಹೋರಾಟ, ಅದನ್ನೇ ಅವ್ರು ಸಬ್ಜೆಕ್ಟಾಗಿ ತಗೊಂಡು ಅದನ್ನೇ ಜನಗಳಿಗೆ ಪರಿಚಯ ಆದರು. ಅದು ನೆಗೆಟಿವ್ ಆದರೂ ಪಾಸಿಟಿವ್ ಆದರೂ ಜನಕ್ಕೆ ಅರ್ಥ ಆಗಕ್ಕೆ ಲೇಟ್ ಆಯಿತು. ಅವಮ್ಮ ಕರೆಕ್ಟಾಗಿದ್ದಾರೆ, ಜನನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಮುಂದಿನ ವಾರ ಯಾರು ಸ್ಪರ್ಧಿ ಅಂದರೆ ಬಿಗ್ ಬಾಸ್ 12ನ ಸ್ಪರ್ಧಿಗಳು ಯಾರು ಎಲಿಮಿನೇಟ್ ಆಗ್ಬೋದು ಅನ್ನುವಂಥದ್ದು ಹೇಳ್ತೀರಾ ನೀವು? ಈಗಾಗಲೇ ಅಭಿ ಎಲಿಮಿನೇಟ್ ಆಗಿದ್ದಾರೆ. ನೆಕ್ಸ್ಟ್ ಮುಂದಿನ ವಾರದಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಇದ್ದಾನೆ ನೋಡಿ, ಯಾರು ಆಡೇಳನ್ನು, ಅವನಾಗ್ಬೋದು. ಅವ್ನು ಬಿಟ್ಟರೆ ಇನ್ನೊಬ್ಬರು ಅವನಾಗ್ಬೋದು. ಯಾರೋ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೋದ್ನಲ್ಲ, ರಘುನಾ, ಅದೇ ಸ್ವಿಮ್ಮಿಂಗ್ ಪೂಲ್, ಅವರಿಬ್ಬರಲ್ಲಿ ಒಬ್ಬರು ಬರ್ತಾರೆ. ಇಲ್ಲ ಅವನೇ ಹುಡ್ಕೊಂಡು ಇವನೇ ಬರ್ಬೋದು, ರಘುನೇ ಬರ್ಬೋದು, ಅವ್ನು ನೆಕ್ಸ್ಟ್ ವಾರ ಬರ್ಬೋದು. ಏನು ಹೇಳಿ, ಉತ್ತರ ಕರ್ನಾಟಕದ ಒಂಚೂರು ಮಾರ್ಕೆಟ್ ಬೇಕಾಗತ್ತೆ, ಇಟ್ಕೋಬೇಕು ನಾವು. ಹಾಗಾಗಿ ಅವ್ನು ಕರೆಕ್ಟ್. ಆ ಜುಮ್ ಹುಡುಗ ಇದ್ದಾನಲ್ಲ, ಅವನ ಹೆಸರೇನು, ರಘು, ಸ್ವಿಮ್ಮಿಂಗ್ ಪೂಲಿಂದ ಇದ್ದವರು. ಹಾಗಾಗಿ ಅವ್ನು ನೆನ್ನಿನಲ್ಲಿ ಹೋಗಿ ಗೊತ್ತಿಲ್ಲ, ಅವ್ನು ಬರ್ಬೋದು ಪಕ್ಕ ಮುಂದಿನ ವಾರ. ಯಾವುದು ನಿಮಗೆ ತುಂಬ ಇಷ್ಟ ಆಗಿದ್ದು ಸೀನು, ಕ್ಯಾರೆಕ್ಟ್ರು ಯಾವುದು ನಿಮಗೆ, ಯಾರ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು ನಿಮಗೆ ಈ ಬಾರಿ ಬಿಗ್ ಬಾಸ್ನಲ್ಲಿ? ಈ ಬಾರಿ ನಂಗೆ ಸುದೀಪ್ ಅವರು ಇಷ್ಟ ಆಗ್ಯಾರೆ, ತುಂಬ ಇಷ್ಟ. ಸುದೀಪ್ ಅವ್ರ ಮಾತು, ಸುದೀಪ್ ಅವ್ರ ಲೈನು, ಸುದೀಪ್ ಅವ್ರ ಡೈಲಾಗು, ಸುದೀಪ್ ಅವ್ರ ಹೇರ್ ಸ್ಟೈಲು, ಸುದೀಪ್ ಅವ್ರ ಕಾಸ್ಟ್ಯೂಮ್ಸು ಸೂಪರಾಗಿದೆ. ಸ್ಪರ್ಧಿಲಿ ನನಗೆ ಅವರೇನೆ, ಅಶ್ವಿನಿ ಗೌಡರೇ. ನನ್ನ ಸಪೋರ್ಟ್ ಪೂರ್ತಿ ಅವ್ರಿಗೇನೆ. ನಾನು 100% ಹೇಳ್ತೀನಿ, ನಾನು ಹೃದಯಪೂರ್ವಕವಾಗಿ ಹೇಳ್ತಾಯಿದ್ದೀನಿ, ನಾನು ಒಬ್ಬ ಅಸ್ಟ್ರಾಲಜರಾಗಿ ಹೇಳ್ತಾಯಿದ್ದೀನಿ. ಹೃದಯಪೂರ್ವಕವಾಗಿ 100ಕ್ಕೆ 100 ಸಪೋರ್ಟು ಅಶ್ವಿನಿ ಗೌಡರೇ. ಅಶ್ವಿನಿ ಗೌಡರು ಗೆಲ್ಲಿ ಅಂತ ನನ್ನ ಸಪೋರ್ಟ್ ಇರುತ್ತೆ ಜಾಸ್ತಿ, ನನ್ನ ಸಪೋರ್ಟ್ ಅವ್ರಿಗೆ ಇರುತ್ತೆ. ಎಸ್, ಓಕೆ. ಓವರಾಲ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿ ನೀವು ಬಿಗ್ ಬಾಸ್ ನೋಡುವಂತಹ ಅಭಿಮಾನಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಖಂಡಿತಲೂ ಕೂಡ ಬಿಗ್ ಬಾಸ್ನ ಎಲ್ಲರೂ ನೋಡಿ, ಫ್ಯಾಮಿಲಿಯಾಗಿ ಕೂತ್ಕೊಂಡು ನೋಡಿ. ಯಾಕಂದರೆ ಅಲ್ಲಿ ಕೆಟ್ಟದಾಗ ತೋರಿಸಲ್ಲ, ತುಂಬ ಅದ್ಭುತವಾಗಿ ಬಿಗ್ ಬಾಸ್ನ ಎಷ್ಟು ನೋಡ್ತಿರೋ ಅದೊಂಥರ ವೈಬ್ರೇಷನ್ ಅಂತ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಗೊತ್ತಿಲ್ಲ, ಸುದೀಪ್ ಅವರು ಅಷ್ಟೊಂದೆಲ್ಲ ಬಿಸಿ ಇದ್ದು ದುಡ್ಡು ನೆಕ್ಸ್ಟು ಆ ಟೈಮನ್ನು ಕೊಟ್ಟು ಬಂದು ಆ ಕಾರ್ಯಕ್ರಮನ ಮಾಡಿಕೊಡ್ತಾರೆ. ಇವತ್ತು ಅವ್ರಿಗೊಂದು 55 ವರ್ಷದಲ್ಲಿ ಅವ್ರಿಗೂ ಕೂಡ ಏಜ್ ಅನ್ನೋದು ಯಾರಿಗೂ ಸಾಥ್ ಕೊಡೋಲ್ಲ. ನಾವು ಚೆನ್ನಾಗಿ ಕಾಣ್ಬೋದು ಕಾಸ್ಟ್ಯೂಮ್ಸಲ್ಲಿ, ಅಷ್ಟೊತ್ತಂಗೆ ನಿಂತ್ಕೊತಾರೆ. ಅದು ಕೂಡ ಬೆಳಗಿಂದ ಸಂಜೆವರೆಗೂ ನಿಂತ್ಕೊತಾರೆ. ಒಂದು 8-9 ಗಂಟೆ ನಿಂತ್ಕೊಂಡ್ರೆ ರಾತ್ರಿ 12 ಗಂಟೆ ಆಗ್ಬೋದು ಮಧ್ಯೆ ಗ್ಯಾಪಲ್ಲಿ. ಅವರು ಎಷ್ಟೊಂದು ಶೂಟ್ ಮಾಡ್ತಾರೆ, ಕಟ್ ಮಾಡಿ ಹಾಕೋದು 1 ಅವರು. ಹಾಗಾಗಿ ತುಂಬ ಚೆನ್ನಾಗಿದೆ ಈ ಸರಿ ಬಿಗ್ ಬಾಸು. ಸಖತ್ತಾಗಿ ಮನೋರಂಜನೆ ಕೊಡ್ತಾಯಿದ್ದಾರೆ. ಅದು ಗೇಮ್ ಕಮ್ಮಿ ಇದೆ, ಹಾಗಾಗಿ ಗೇಮ್ನೆಲ್ಲ ತುಂಬ ಕೊಡ್ಬೋದು, ಕಾಟ ಕೊಡೋಂಥ ಗೇಮ್ನು ಕೊಡ್ಬೋದು. ಬಿಗ್ ಬಾಸ್ ಏನು ಬೇಕಾದ್ರೂ ಮಾಡ್ಬೋದು. ಬಿಗ್ ಬಾಸ್ ಮನಸ್ಸು ಪಟ್ಬಿಟ್ಟು ನಾಳಿಂದ ಬೆಂಕಿ ಮೇಲೆ ಓಡಿ ಅಂದ್ರೆ ಓಡಬೇಕಲ್ಲ, ಏನು ಹೇಳಿ, ಅರ್ಥ ಇದೆ ಸರ್? ಭಾಳ ಮಿರಾಕಲ್, ಭಾಳ ವೈಬ್ರೇಷನ್ ಈ ಸರಿ ತುಂಬ ಚೆನ್ನಾಗಿರೋದೇ ಬಿಗ್ ಬಾಸ್. ಹಾಗಾಗಿನೇ ಭಾನುವಾರ ಶನಿವಾರ ಹೈಯೆಸ್ಟ್ TRP ಬರ್ತಾಯಿದೆ. ಅಂದರೆ ಅದು ಸುದೀಪ್ ಅವ್ರಿಗೋಸ್ಕರ ಬರ್ತಾಯಿದೆ. ಸುದೀಪ್ ಅವರ ಸಖತ್ತಾಗಿದ್ದಾರೆ. ಎಸ್, ಓಕೆ. ಅಶ್ವಿನಿ ಗೌಡ ಅವರು ವಿನ್ ಆಗ್ತಾರೆ ಅನ್ನೋಂಥದ್ದನ್ನು ಹೇಳಿದ್ರಿ, ಏನು ಹೇಳಿ ಬಯಸ್ತೀರಾ ಅವರಿಗೆ? ಇಲ್ಲ, ಅವ್ರ ಫಾಲೋವರ್ಸುಕ್ಕಿಂತಲೂ ಕೂಡ ಜನ ವೋಟ್ ಮಾಡಿ, ಆಮೇಲೆ ಜನ ವೋಟ್ ಮಾಡಿ ಅವ್ರನ್ನ ಕೂಡ ಇಷ್ಟಪಡಿ. ಯಾಕಂದರೆ ಒಂದು ಹೆಣ್ಮಗಳು ಬಿಗ್ ಬಾಸ್ ಮೇಲೆ ಗೆದ್ದಿಲ್ಲ, ಅವ್ರು ಗೆಲ್ಲಿ ಬಿಡಿ,
ಒಂದು ಹೋರಾಟಗಾರರಿಗೆ ಇಲ್ಲಿ ಕನ್ನಡ ಗೆದ್ದಂಗೆ ಆಗುತ್ತೆ. ಕನ್ನಡದ ಹೋರಾಟಗಾರ ಎಲ್ಲರೂ ಓಟ್ ಹಾಕಿ ಭೇದ ಮರೆತು, ಈಗೋ ಎಲ್ಲರಿಗೂ ಇದೆ ಸರ್. ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ, ಜಾತಿಗಿರುತ್ತೆ, ಧರ್ಮಕ್ಕಿರುತ್ತೆ, ಭಾಷೆ ಕ್ಷೇತ್ರಕ್ಕಿರ್ತಾರೆ. ಒಬ್ಬರು ಕನ್ನಡ ಹೋರಾಟಗಾರರು ಇವತ್ತು ಅವರು ಹೋಗಿ ಹೋರಾಟಗಾರರಾಗಿ ಗೆದ್ದರೆ ಎಲ್ಲರೂ ತುಂಬ ಜನ ಹೆಣ್ಮಕ್ಳು ಕನ್ನಡ ಹೋರಾಟಗಾರಾಗಿ ಬರ್ತಾರೆ, ತುಂಬ ಜನಾಗಿ. ನನ್ನ ಪ್ರಕಾರ ಸರ್ ಅವ್ರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೇಲಿ ಮಗು ಥರ ಇದ್ದಾರೆ, ಹುಲಿ ಥರನೂ ಇದ್ದಾರೆ ಅವರು. ನಿಜವಾಗ್ಲೂ ಕೂಡ ತುಂಬ ಬಲಾಟೆ, ಬರೀ ಬೋರ್ ಜಗಳನೇ ಅಲ್ಲ, ಜಗಳವನ್ನು ಶಿಸ್ತು ಕೇಳ್ತಾರೆ, ಕಾಂಪ್ರಮೈಸ್ ಆಗಲ್ಲ. ಮತ್ತೆಲ್ಲೂ ಬಿಗ್ ಬಾಸ್ ಮೇಲೆ ತಪ್ಪು ಮಾಡಿಲ್ವಲ್ಲ, ಅವರು ಹೋರಾಟ ಮಾಡ್ತಿರ್ಬೋದು, ಅದು ಸಹಜ. ಅದು ಇವಾಗ ಗಿಲ್ಲುವ ಕ್ಯಾಪ್ಟನ್ ಮೇಲೆ ಮಂಕ್ಯಂದು ಎಷ್ಟು ಸರಿ ಬಿಗ್ ಬಾಸ್ ಒಂದೇ ಒಂದು ಮಾತು, ಬಿಗ್ ಬಾಸ್ ನಮ್ಮ ಮಾಡಿ ಅದು ಬಾಗ್ಲಾಕ್ಸಿದ್ರು, ಅದೆಲ್ಲ ನೋಡಿದ್ರೆ ಬಿಗ್ ಬಾಸ್ಗೆ ವಿರುದ್ಧವಾಗಿದ್ದಾರೆ. ಇವನ್ನೆಲ್ಲ ಪಾಯಿಂಟ್ ನಾವು ಸೋಲಿಸ್ಬಿಡ್ತಾರೆ. ಏನು ಹೇಳಿ, ನೆಗೆಟಿವ್ ಆಗಬಾರ್ದಲ್ವಾ. ಹಾಗಾಗಿ ಸಖತ್ ನನ್ನ ಸಪೋರ್ಟ್ ಅವ್ರಿಗಿದೆ, ಗಿಲ್ಲಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಗಿಲ್ಲಿಗೂ ಓಟ್ ಹಾಕಿ ಅವರು ಕೂಡ ಗೆಲ್ಲಿ, ಅವರು ಗೆಲ್ಲಿ, ಗಿಲ್ಲಿನೂ ಗೆಲ್ಲಿ, ರಕ್ಷಿತನೂ ಗೆಲ್ಲಿ. ಇವ್ರು 3 ಜನ ಅಂತ ಗೆಲ್ಲುವಂಥ ಕ್ಯಾಂಡಿಡೇಟು, ತುಂಬ ವೈಬ್ರೇಷನ್ ಕ್ಯಾಂಡಿಡೇಟು, ತುಂಬ ಕಷ್ಟಪಟ್ಟರು ಅವ್ರು 3 ಜನನೂ. ಫಸ್ಟ್ ರೌಂಡಲ್ಲಿ ಇವ್ರು 3 ಜನ ತುಂಬ ಕಷ್ಟಪಟ್ಟರು. ಇವ್ರು 3 ಜನದಲ್ಲಿ ಯಾರು ಗೆದ್ದರೂ ಖುಷಿನೇ ನನಗೆ. ಯಾಕಂದರೆ ಬೇರೆಯವರು ಇದ್ದಾರೆ, ಇವರು ಅದನ್ನು ಜೀವಿಸ್ತಾ ಇದ್ದಾರೆ. ಇರೋದು ಬೇರೆ, ಜೀವಿಸೋದು ಬೇರೆ. ಭಾಳ ಅದ್ಭುತವಾಗಿ ಏನಾಗುತ್ತೆ, ಮನೇಲಿ ಎಲ್ಲ ಬಾಗಿಲು ಒಂದೇ, ದ್ವಾರಕಲ ಬಾಗಿಲಿಗೆ ನಾವು ಜಾಸ್ತಿ ಪೂಜೆ ಮಾಡ್ತೀವಿ. ಅವರಿಬ್ಬರು 3 ಜನ ದ್ವಾರಕಲ ಬಾಗಿಲು ಥರ ಇದ್ದಾರೆ. ಬಿಗ್ ಬಾಸ್ ಅವ್ರಿಲ್ಲ ಅಂದರೆ ಇಲ್ಲ, ಸುದೀಪ್ ಇಲ್ದಲ್ಲ ಬಿಗ್ ಬಾಸ್ ಇಲ್ಲ, ಅವ್ರು 3 ಜನ ಇದ್ದರೆ ಬಿಗ್ ಬಾಸ್ ಇಲ್ಲ, ಹಂಗಾಯ್ತು. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಆದಂತಹ ಆರ್ಯವರ್ಧನ್ ಗುರುಜಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.